Hello friends, welcome back to my YouTube channel Paramedical Data. ಸ್ನೇಹಿತರೆ, ಇವತ್ತಿನ ದಿನ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹಿಮೋಗ್ಲೋಬಿನ್ನು ಅದರದ್ದು ಸ್ಟ್ರಕ್ಚರ್ ಯಾವ ಥರ ಇದೆ, ಹಿಮೋಗ್ಲೋಬಿನ್ ಫಂಕ್ಷನ್ ಏನೇನು ಮಾಡುತ್ತೆ, ಯಾವ್ಯಾವ ಮೆಥಡ್ಸಲ್ಲಿ ನಾವು ಹಿಮೋಗ್ಲೋಬಿನನ್ನು ಎಸ್ಟಿಮೇಟ್ ಮಾಡ್ಬೋದು, ಆ ಎಸ್ಟಿಮೇಷನ್ ಮಾಡಿದಾಗ ಅದರದ್ದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಆ ಮೆಥಡ್ಸ್ದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಹಾಗಿದ್ರೆ ಬನ್ನಿ ಫಸ್ಟು ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ. ಹಿಮೋಗ್ಲೋಬಿನ್ ಅಂದರೆ ಏನು? ಹಿಮೋಗ್ಲೋಬಿನ್ ಒಂದು ಮೇಜರ್ ಕಂಪೋನೆಂಟ್ ಇನ್ ಅವರ್ ಬಾಡಿ. ರೆಡ್ ಸೆಲ್ ಸೈಟೋಪ್ಲಾಸ್ಮಾ ಇದರಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ 90% ಆಫ್ ದಿಸ್ ಈಸ್ ಅ ಡ್ರೈ ವೇಟ್ ಆಫ್ ದ ಮ್ಯಾಚ್ಯೂರ್ಡ್ ಸೆಲ್. ಓಕೆ, ಆ್ಯಂಡ್ ಇಟ್ ಈಸ್ ಕಂಪ್ರೆಸ್ಡ್ ಆಫ್ ಹೀಮ್ ಆ್ಯಂಡ್ ಗ್ಲೋಬ್ಯುಲಿನ್. ಸೊ ಇದು ಹೀಮ್ ಅನ್ನೋ ಏನು ಪ್ರಾಡಕ್ಟ್ ಇದೆ, ಇದು ಬೇರೆ ಪ್ರಾಡಕ್ಟು. ಗ್ಲೋಬ್ಯುಲಿನ್ ಅಂತ ಏನಿದೆ, ಇದು ಬೇರೆ ಪ್ರಾಡಕ್ಟು. ಸೊ ಇಲ್ಲಿ ಗ್ಲೋಬ್ಯುಲಿನ್ ಅನ್ನೋದು ಪ್ರೋಟೀನ್ ಪಾರ್ಟ್ ಆದರೆ ಹೀಮ್ ಅನ್ನೋದು ಒಂದು ಕೆಮಿಕಲ್ ಪಾರ್ಟ್. ಓಕೆ, ಇಲ್ಲಿ ನೀವು ಸ್ಟ್ರಕ್ಚರಲ್ಲಿ ನೋಡ್ಬೋದು. ಈ ಒಂದು ಸ್ಟ್ರಕ್ಚರಲ್ಲಿ ನಮಗೆ ಹಿಮೋಗ್ಲೋಬಿನ್ದು ಸ್ಟ್ರಕ್ಚರನ್ನು ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಯಾವ ಥರ, ಇಲ್ಲಿ ನಮಗೆ 2 ಆಲ್ಫಾ ಗ್ಲೋಬ್ಯುಲಿನ್ ಚೈನ್ ಕಾಣಿಸುತ್ತೆ, ಆಮೇಲೆ 2 ಬೀಟಾ ಗ್ಲೋಬ್ಯುಲಿನ್ ಚೈನ್ ಕಾಣಿಸುತ್ತೆ. ಸೊ ಈ ಆರೆಂಜ್ ಕಲರಲ್ಲಿ ಇರುವಂಥದ್ದು ಬೀಟಾ ಗ್ಲೋಬ್ಯುಲಿನ್, ವೆರಾಸ್ ದ ಪಿಂಕ್ ಕಲರಲ್ಲಿ ಇರುವಂಥದ್ದು ಆಲ್ಫಾ ಗ್ಲೋಬ್ಯುಲಿನ್. ಓಕೆ, so to each of the 4 chain it is attached with a heme which is a complex of iron in ferrous form. and ಇದು ಏನು ಚೈನ್ ಫಾರ್ಮ್ ಅಂತ ನಾನು ಏನು ಹೇಳಿದೆ, ಆಲ್ಫಾ ಮತ್ತು ಬೀಟಾ, ಇದು ಒಂದು ಫೆರಸ್ ಫಾರ್ಮಲ್ಲಿರುವಂಥ ಕಾಂಪ್ಲೆಕ್ಸ್ ಐರನ್ ಜೊತೆಗೆ ಟೈಅಪ್ ಆಗಿಬಿಟ್ಟು ಒಂದು ಕಾಂಪ್ಲೆಕ್ಸಿಟಿಯನ್ನು ಫಾರ್ಮ್ ಮಾಡುತ್ತೆ. ಆವಾಗ ಇದು ಚೈನ್ ಫಾರ್ಮೇಷನ್ ಇರೋದು, ಇಟ್ ವಿಲ್ ಬಿಕಮ್ ಆಸ್ ಅ ಹಿಮೋಗ್ಲೋಬಿನ್. Okay, the major 96% type of the hemoglobin present in adults, and that is called as hemoglobin A or HbA ಅಥವಾ ಹಿಮೋಗ್ಲೋಬಿನ್ ಅಡಲ್ಟ್ ಹಿಮೋಗ್ಲೋಬಿನ್ ಅಂತಲೂ ನಾವು ಇದನ್ನು ಕರಿತೀವಿ. ಸೊ ಅದ್ರ ಜೊತೆಗೆ ಇದು ಮೇನು ಜೀನ್ದು ಕೋಡಿಂಗಲ್ಲಿ ನಾವು ನೋಡ್ಬೋದು, ಜೀನ್ ಕೋಡ್ಸಲ್ಲಿ. ಆ್ಯಂಡ್ ದ ಫಾರ್ಮೇಷನ್ ಆಫ್ ಆಲ್ಫಾ ಗ್ಲೋಬ್ಯುಲಿನ್ ಚೈನ್ ಈಸ್ ಲೊಕೇಟೆಡ್ ಇನ್ ದ ಕ್ರೋಮೋಸೋಮ್ ನಂಬರ್ 16. ಸೊ ನಮ್ಮದು ಬಾಡಿ ಒಳಗಡೆ ಏನು DNA ಇರುತ್ತೆ, DNA ಒಳಗಡೆ ಕ್ರೋಮೋಸೋಮ್ಸ್ ಏನು ಬರುತ್ತೆ, ಕ್ರೋಮೋಸೋಮ್ಸ್ದು ನಂಬರ್ 16 ಒಳಗಡೆ ನಮಗೆ ಈ ಒಂದು ಆಲ್ಫಾ ಗ್ಲೋಬ್ಯುಲಿನ್ ಚೈನು ಕಾಣಿಸೋಕ್ಕೆ ಸಿಗತ್ತೆ. ಸೊ ಆಲ್ಫಾ ಗ್ಲೋಬ್ಯುಲಿನ್ ಚೈನು ಕ್ರೋಮೋಸೋಮ್ ನಂಬರ್ 16 ಇದ್ದರೆ ಬೀಟಾ ಗ್ಲೋಬ್ಯುಲಿನ್ ಚೈನ್ ನಮಗೆ ಕ್ರೋಮೋಸೋಮ್ 11 ಸಿಗತ್ತೆ. ಸೊ ಬೇಸಿಕ್ಲಿ ಎರಡು ಏನಿದಾವೆ, ಇದು ನಮಗೆ ಕ್ರೋಮೋಸೋಮ್ 16 ಮತ್ತು 11 ಕಾಣಿಸಿಗುವಂಥ ಒಂದು ಐರನ್ ಮತ್ತು ಪ್ರೋಟೀನ್ ಪಾರ್ಟ್ಸ್ ಆಫ್ ದಿ ಹಿಮೋಗ್ಲೋಬಿನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಹಿಮೋಗ್ಲೋಬಿನ್ದು ಬೇರೆ ಬೇರೆ ಟೈಪ್ಸ್ ಇದ್ದಾವೆ. ಯಾವ್ಯಾವ ಟೈಪ್ ಅಂತ ಅಂದರೆ ಅಡಲ್ಟ್ ಹಿಮೋಗ್ಲೋಬಿನ್. ಅಡಲ್ಟ್ ಹಿಮೋಗ್ಲೋಬಿನಲ್ಲಿ 2 ಆಲ್ಫಾ ಚೈನ್ ಇರುತ್ತೆ, 2 ಬೀಟಾ ಚೈನ್ ಇರುತ್ತೆ. ಅದೇ ಥರ ಫೀಟಲ್ ಹಿಮೋಗ್ಲೋಬಿನ್. ಫೀಟಲ್ ಹಿಮೋಗ್ಲೋಬಿನಲ್ಲೂ ಕೂಡ ನಮಗೆ 2 ಆಲ್ಫಾ ಚೈನ್ ಮತ್ತು 2 ಗಾಮಾ ಚೈನ್ ಸಿಗತ್ತೆ. ಅದೇ ಥರ ಹಿಮೋಗ್ಲೋಬಿನ್ ಪೋರ್ಟ್ಲ್ಯಾಂಡ್, ಆಮೇಲೆ ಗೌರ್ 1 ಮತ್ತು ಗೌರ್ 2 ಅಂತ. ಸೊ ಈ ಗೌರ್ 1 ಮತ್ತು ಗೌರ್ 2 ಅನ್ನೋ ಹಿಮೋಗ್ಲೋಬಿನ್ ಏನಿದೆ, ಇದು ಅರ್ಲಿ ಎಂಬ್ರಿಯೋನಿಕ್ ಲೈಫಲ್ಲಿ ಅಂತ ಅಂದರೆ ನಮ್ಮದೇನೋ ಮೆಚೂರ್ಡ್ ಆಗ್ತೀವಿ, ಲೇಡೀಸ್ ಯಾವಾಗ ಪ್ರೆಗ್ನೆಂಟ್ ಆಗಿರ್ತಾರೆ ಆವಾಗ ಇದು ಒಂದು ಗೌರ್ 1 ಮತ್ತು ಗೌರ್ 2 ಅನ್ನೋ ಹಿಮೋಗ್ಲೋಬಿನ್ ನಮಗೆ ಕಾಣಿಸಿಗತ್ತೆ. ಅದಾದಮೇಲೆ 8 ವೀಕ್ ಆಫ್ಟರ್ ದಿ ಪ್ರೆಗ್ನೆಂಟ್ ಆದಮೇಲೆ 8 ವಾರ ಆದಮೇಲೆ ಏನು ಬೇಬಿ ಡೆವಲಪ್ ಆಗಿರುತ್ತೆ, ಆವಾಗ ಈ ಗೌರ್ 1 ಮತ್ತು ಗೌರ್ 2 ಅನ್ನೋ ಹಿಮೋಗ್ಲೋಬಿನ್ನ ಫೀಟಲ್ ಹಿಮೋಗ್ಲೋಬಿನ್ನು ರೀಪ್ಲೇಸ್ ಮಾಡುತ್ತೆ. ಆವಾಗ ಫೀಟಲ್ ಹಿಮೋಗ್ಲೋಬಿನ್ ಇದನ್ನು ರೀಪ್ಲೇಸ್ ಮಾಡುತ್ತೆ. ಒಂದ್ಸಲಿ ನಾವು ಅಡಲ್ಟ್ ಏಜಿಗೆ ಬಂದಮೇಲೆ ಅಥವಾ ಬರ್ತ್ ಆದಮೇಲೆ ಈ ಫೀಟಲ್ ಹಿಮೋಗ್ಲೋಬಿನ್ ಏನಿದೆ, ಈ ಫೀಟಲ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ನು ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗಿಬಿಟ್ಟು ಆವಾಗ ಅಡಲ್ಟ್ ಹಿಮೋಗ್ಲೋಬಿನ್ ಅದನ್ನು ರೀಪ್ಲೇಸ್ ಮಾಡುತ್ತೆ. ಓಕೆ, ಫಸ್ಟು ಬಿಫೋರ್ ದ ಎಂಬ್ರಿಯೋನಿಕ್ ಲೈಫ್ ಗೌರ್ 1 ಮತ್ತು ಗೌರ್ 2 ಅಂತ ಅವು 2 ಹಿಮೋಗ್ಲೋಬಿನ್ ಟೈಪ್ ಇರುತ್ತೆ. ಅದನ್ನು
8 ವಾರ ಆದಮೇಲೆ ಪ್ರೆಗ್ನೆನ್ಸಿಯ 8 ವಾರ ಡೆವಲಪ್ ಆಗಿರುವಂಥ ಬೇಬಿ ಅದರಲ್ಲಿ ಫೀಟಲ್ ಹಿಮೋಗ್ಲೋಬಿನ್ ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಯಾವಾಗ ಬರ್ತ್ ಆಗ್ತೀವಿ, ಆಫ್ಟರ್ ದಿ 30 ವೀಕ್ಸ್ ಆಫ್ ಏಜ್, ಆವಾಗ ಫೀಟಲ್ ಹಿಮೋಗ್ಲೋಬಿನ್ನ ಅಡಲ್ಟ್ ಹಿಮೋಗ್ಲೋಬಿನ್ನು ರಿಪ್ಲೇಸ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಫಂಕ್ಷನ್ಸ್ ಆಫ್ ಹಿಮೋಗ್ಲೋಬಿನ್ ಏನೇನು ಫಂಕ್ಷನ್ ಮಾಡುತ್ತೆ, ಏನೇನು ಇದರದ್ದು ಕೆಲಸ ಕಾರ್ಯ ಅಂತ. ಸೊ ಮೇನ್ಲಿ ದ ಹೀಮ್ ಹ್ಯಾಸ್ ದ ಎಬಿಲಿಟಿ ಟು ಬೈಂಡ್ ಆಕ್ಸಿಜನ್ ರಿವರ್ಸಿಬಲಿ ಆ್ಯಂಡ್ ಕ್ಯಾರಿ ಇಟ್ ಟು ದ ಟಿಶ್ಯೂಸ್. ಸೊ ಮೇನ್ಲಿ ಹಿಮೋಗ್ಲೋಬಿನ್ ಕೆಲಸ ಏನಪ್ಪ ಅಂತ ಅಂದರೆ ಲಂಗ್ಸಿಂದ ಆಕ್ಸಿಜನನ್ನು ಸರ್ಕ್ಯುಲೇಟ್ ಮಾಡೋದು, ಟಿಶ್ಯೂ ಒಳಗಡೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಪ್ಯೂರಿಫೈ ಮಾಡೋದಕ್ಕೆ ತಗೊಂಡ್ಬರೋದು. ಸೊ ಆಕ್ಸಿಜನ್ ತಗೊಂಡೋಗಿ ಟಿಶ್ಯೂ ಬಿಡೋದು, ಟಿಶ್ಯೂ ಅಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡ್ಬಂದು ಮತ್ತೆ ಅದನ್ನು ಲಂಗ್ಸಿಗೆ ಕೊಡೋದು. ಸೊ ಈ ಒಂದು ಕೆಲಸನ ಇಲ್ಲಿ ಹಿಮೋಗ್ಲೋಬಿನ್ ಮಾಡುತ್ತೆ. ಸೊ ಬೇಸಿಕ್ಲಿ ದ ಹಿಮೋಗ್ಲೋಬಿನ್ ಫಂಕ್ಷನ್ಸ್ ಆಸ್ ದ ಪ್ರೈಮರಿ ಮೀಡಿಯಮ್ ಆಫ್ ಎಕ್ಸ್ಚೇಂಜಿಂಗ್ ದ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದರದ್ದು ಮೇನ್ ಫಂಕ್ಷನ್ನೇ ಅದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ದು ಎಕ್ಸ್ಚೇಂಜ್ ಮಾಡೋದು. ಸೊ ನಾರ್ಮಲ್ ಆಗಿ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಒಂದು ಹ್ಯೂಮನ್ ಬೀಯಿಂಗ್ಸಲ್ಲಿ ಎಷ್ಟಿರಬೇಕು? ಸೊ ಒಂದು ತಿಳ್ಕೊಳ್ಳಿ, ಬೇಸ್ಡ್ ಆನ್ ದ ಮೆಥಡ್ ಆ್ಯಂಡ್ ಬೇಸ್ಡ್ ಆನ್ ದ ಲ್ಯಾಬ್ ನಾವು ನಾರ್ಮಲ್ ರೇಂಜನ್ನು ಡಿಫ್ರೆಂಟಾಗಿ ಕ್ಯಾಟಗರೈಸ್ ಮಾಡ್ತೀವಿ. ಕೆಲವೊಂದು ಮೆಥಡ್ಸಲ್ಲಿ ಗ್ರಾಮ್ ಪರ್ ಲೀಟರ್ ಅಂತ ಇರುತ್ತೆ, ಕೆಲವೊಂದರಲ್ಲಿ ಗ್ರಾಮ್ ಪರ್ಸೆಂಟ್ ಅಂತ ಇರುತ್ತೆ. ಓಕೆ, ಬೇಸಿಕ್ಲಿ ಒಂದು ಮೆನ್ನಲ್ಲಿ ನಾರ್ಮಲ್ ಆಗಿ ಹಿಮೋಗ್ಲೋಬಿನ್ ಲೆವೆಲ್ಲು 12 to 15 ಗ್ರಾಮ್ ಪರ್ಸೆಂಟ್ ಇರಬೇಕು. ಇಲ್ಲಿ ಮೆನ್ನಲ್ಲಿ 150 ± 20 ಗ್ರಾಮ್ ಪರ್ ಲೀಟರ್. ಗ್ರಾಮ್ ಲೀಟರಲ್ಲಿ ಹೇಳಬೇಕಾದಾಗ ಇಷ್ಟು, ಬಟ್ ಗ್ರಾಮ್ ಪರ್ಸೆಂಟಲ್ಲಿ ನಾವು ಹೇಳ್ತಿದ್ದೀವಪ್ಪ ಅಂತ ಅಂದರೆ ಅದು 12 to 15 ಗ್ರಾಮ್ ಪರ್ಸೆಂಟ್. ಅದೇ ಥರ ವುಮೆನ್ಸಲ್ಲಿ ಅಥವಾ ಲೇಡೀಸಲ್ಲಿ ಅದು 11 or 12 to 14 ಗ್ರಾಮ್ ಪರ್ಸೆಂಟ್. ಆಮೇಲೆ ಬೈ ಬರ್ತ್ ಕಂಡೀಷನಲ್ಲಿ ಇಟ್ ಮೈಟ್ ಬಿ ರೈಸ್. ಬರ್ತ್ ಆದಾಗ ಹಿಮೋಗ್ಲೋಬಿನ್ ಲೆವೆಲ್ಲು ಜಾಸ್ತಿ ಇರುತ್ತೆ. ಓಕೆ, ಇಟ್ ಮೈಟ್ ಬಿ 16 to 18 ಗ್ರಾಮ್ ಪರ್ಸೆಂಟ್. ಇದು ನಾರ್ಮಲ್ ರೇಂಜ್ ಆಫ್ ದ ಹಿಮೋಗ್ಲೋಬಿನ್. ಸೊ ಯಾವಾಗ ಫಿಸಿಯಾಲಜಿಕಲ್ ವೇರಿಯೇಷನ್ಸ್ ಆಗ್ಬೋದು ಕಾನ್ಸಂಟ್ರೇಷನ್ ಒಳಗಡೆ, ಯಾವ ಥರ ಇದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬೋದು ಅಪ್ಪ ಅಂತಂದರೆ, ಎಲ್ಡರ್ಲಿ ಇನ್ ಕೇಸ್ ದ ರೀನಲ್ ಇನ್ಸಫಿಷಿಯನ್ಸಿ ಅಥವಾ ಅಂದರೆ ಕಿಡ್ನಿ ಡಿಸೀಸಸ್ ಆಗಿರ್ಬೋದು ಅಥವಾ ಟೆಸ್ಟೋಸ್ಟೆರಾನ್ ಡೆಫಿಷಿಯನ್ಸಿ ಆಗಿರ್ಬೋದು. ಟೆಸ್ಟೋಸ್ಟೆರಾನ್ ಇದೊಂದು ಹಾರ್ಮೋನ್, ಮೇಲ್ಸಲ್ಲಿ ಕಂಡುಬರೋವಂಥ ಒಂದು ಹಾರ್ಮೋನ್. ಇದರದ್ದೇನಾದರೂ ಡಿಫಿಷಿಯನ್ಸಿ ಇತ್ತು ಅಂತ ಅಂದರೆ ಅಥವಾ ಎರಿಥ್ರೋಪಾಯ್ಸಿಸ್ ಇತ್ತಪ್ಪ ಅಂತಂದರೆ, ಸೊ ಈ ಟೈಮಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಲು ಕಾನ್ಸಂಟ್ರೇಷನ್ನು ಕಮ್ಮಿ ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ ನಾವು ಹೈ ಎಕ್ಸಸೈಸ್ ಏನಾದರೂ ಮಾಡಿದ್ರೆ ಆ ಟೈಮಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಲು ರೈಸ್ ಆಗುತ್ತೆ. ಆಮೇಲೆ just lying to sitting increases the hemoglobin concentration, and smoking is also increase the hemoglobin concentration. ನಾನು ಹೇಳ್ತಿರೋದು ಕಾನ್ಸಂಟ್ರೇಷನ್ ಅನ್ನ ಇದು ಇನ್ಕ್ರೀಸ್ ಮಾಡುತ್ತೆ. ಓಕೆ, ಬಟ್ ಹಿಮೋಗ್ಲೋಬಿನ್ ಏನು ಇನ್ಕ್ರೀಸ್ ಆಗಲ್ಲ ಇಲ್ಲಿ. ಓಕೆ, ಆಮೇಲೆ ಈ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಮಾಡಬೇಕಪ್ಪ ಅಂತಂದರೆ ನಾವು ಬ್ಲಡ್ ಕಲೆಕ್ಟ್ ಮಾಡಬೇಕು. ಬ್ಲಡ್ಡನ್ನು ನಾವು ಯಾವ್ಯಾವ ಒಂದು ಸೈಟಲ್ಲಿ ಕಲೆಕ್ಟ್ ಮಾಡಬೇಕು. ದ ಸೈಟ್ಸ್ ವೇರ್ ವಿ ಕ್ಯಾನ್ ಕಲೆಕ್ಟ್ ದ ಬ್ಲಡ್. ಫಸ್ಟ್ ಒಂದು ಬಂದುಬಿಟ್ಟು ಕ್ಯಾಪಿಲರಿ ಬ್ಲಡ್ಡನ್ನು ನಾವು ಕಲೆಕ್ಟ್ ಮಾಡ್ಬೋದು. ಆಮೇಲೆ ವೇನಸ್ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ಬೋದು, ಮತ್ತು ಆರ್ಟ್ರಿಯಲ್ ಬ್ಲಡ್ಡನ್ನು ಕೂಡ ನಾವು ಕಲೆಕ್ಟ್ ಮಾಡ್ಬೋದು. ಸೊ ಇದನ್ನೇನು ನೋಡ್ತಿದ್ದೀರಾ ನೀವು, ಇವೆಲ್ಲ ಬಂದ್ಬಿಟ್ಟು ಕಲೆಕ್ಷನ್ ಟ್ಯೂಬ್ಸ್ ಆರ್ ವ್ಯಾಕ್ಯುಟೇನರ್ಸ್. ದೀಸ್ ಆರ್ ಕಾಲ್ಡ್ ಆಸ್ ವ್ಯಾಕ್ಯುಟೇನರ್ಸ್. ಸೊ ಇದರಲ್ಲಿ ಇದು ಸ್ಕೈ ಬ್ಲೂ ಕಲರ್ ಏನಿದೆ, ಇದೊಂದು ಆ್ಯಂಟಿಕಾಗುಲೆಂಟ್ ಟೈಪು ಅಥವಾ ರೆಡ್ಡು, ಆರೆಂಜು, ಗ್ರೀನ್ ಅಥವಾ ಗ್ರೇ ಕಲರ್ ಆರ್ ಲೆವಡನ್ ಆರ್ ಪಿಂಕ್ ಕಲರ್ ಆರ್ ಪರ್ಪಲ್ ಇನ್ ಕಲರ್. ಸೊ ಇದರಲ್ಲಿ ನಮಗೆ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಮಾಡೋದಕ್ಕೆ ಯುಟಿಲೈಸ್ ಆಗುವಂಥದ್ದು ಅಥವಾ ಯೂಸ್ ಆಗುವಂಥ ಒಂದು ವ್ಯಾಕ್ಯುಟೇನರ್ ಯಾವುದಪ್ಪ ಅಂತ ಅಂದರೆ ಅದು ಪರ್ಪಲ್ ಕಲರ್. ಓಕೆ, ದ 4th ಒನ್ ಇರುವಂಥದ್ದು ಪರ್ಪಲ್ ಕಲರ್. ಅದರೊಳಗಡೆ ಏನಿರುತ್ತೆ, ಅದರೊಳಗಡೆ EDT ಅನ್ನುವಂಥ ಆ್ಯಂಟಿಕಾಗುಲೆಂಟ್ ಪ್ರೆಸೆಂಟ್ ಇರುತ್ತೆ. ಈ ಆ್ಯಂಟಿಕಾಗುಲೆಂಟ್ ಅಥವಾ EDT ಏನು ಮಾಡುತ್ತಪ್ಪ ಅಂತಂದರೆ ಬ್ಲಡ್ಡನ್ನು ಕ್ಲಾಟ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ.
ಸೊ ಬ್ಲಡ್ ಯಾವಾಗ ಕ್ಲಾಟ್ ಆಗಲ್ಲ ಅಂಥ ಬ್ಲಡ್ಡನ್ನು ಮಾತ್ರ ನಾವು ಎಲ್ಲ ಹೆಮಟಾಲಜಿಕಲ್ ಟೆಸ್ಟಿಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಪೊಟ್ಯಾಷಿಯಮ್ EDTA, ಇಟ್ ಪ್ರಿವೆಂಟ್ಸ್ ಕ್ಲಾಟಿಂಗ್ ಬೈ ಬೈಂಡಿಂಗ್ ದ ಕ್ಯಾಲ್ಶಿಯಂ. ಇದು ಕ್ಯಾಲ್ಶಿಯಂ ಬ್ಲಡ್ಡಲ್ಲಿರುವಂಥ ಕ್ಯಾಲ್ಶಿಯಂ ಜೊತೆಗೆ ಬೈಂಡ್ ಆಗಿಬಿಟ್ಟು ಕ್ಲಾಟ್ ಆಗೋದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ದ ಹೆಮಟಾಲಜಿ ಆ್ಯಂಡ್ ಬ್ಲಡ್ ಬ್ಯಾಂಕ್. ಇದನ್ನು ನಾವು ಹೆಮಟಾಲಜಿ ಮತ್ತು ಬ್ಲಡ್ ಬ್ಯಾಂಕಲ್ಲಿ ಯೂಸ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇಂಡಿಕೇಶನ್ಸ್ ಅಂತ ಅಂದರೆ ಯಾಕೆ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನನ್ನು ಮಾಡ್ತೀವಿ, ಏನು ಇಂಡಿಕೇಶನ್ ಆಗಿದೆ ಅಂತ ನಾವು ಮಾಡಬೇಕು. ಸೊ ಮೇನ್ ಒಂದು ಬಂದ್ಬಿಟ್ಟು ಸಿವಿಯರ್ ಎನಿಮಿಯಾ ಏನಾದರೂ ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಏನಾದರೂ ಕಮ್ಮಿ ಇದ್ದರೆ ಆ ಕಂಡೀಷನನ್ನು ನಾವು ಎನಿಮಿಯಾ ಅಂತ ಕರಿತೀವಿ. ಸೊ ಅದನ್ನು ನಾವು ಚೆಕ್ ಮಾಡೋದಕ್ಕೆ. ಆಮೇಲೆ ಪಾಲಿಸೈಥೇಮಿಯಾ ಅಂತ ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಆ ಕಂಡೀಷನನ್ನು ನೋಡೋದಕ್ಕೋಸ್ಕರ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಮಾಡ್ತೀವಿ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಅನಿಮಿಯಾ ಪೇಷಂಟ್ ಇರ್ತಾರೆ, ಆ ಅನಿಮಿಯಾ ಪೇಷಂಟಿಗೆ ನಾವೇನು ಮಾಡ್ತಿದ್ದೀವಿ, ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಆ ಟ್ರೀಟ್ಮೆಂಟಿಗೆ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೋ ಇಲ್ವೋ ಅದನ್ನು ಸ್ಪೆಸಿಫಿಕ್ ಥೆರಪಿನ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರನೂ ಕೂಡ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನನ್ನು ಮಾಡ್ತೀವಿ. ಅದ್ರ ಜೊತೆಗೆ ಡೋನರನ್ನು ಸೆಲೆಕ್ಟ್ ಮಾಡೋದಕ್ಕೆ, ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಡೊನೇಟ್ ಮಾಡಬೇಕಪ್ಪ ಅಂತಂದರೆ ಡೋನರ್ ಸೆಲೆಕ್ಟ್ ಮಾಡ್ತೀವಿ. ಆ ಡೋನರ್ ಸೆಲೆಕ್ಟ್ ಮಾಡಬೇಕಂದ್ರೆ ಒಂದು ಕ್ರೈಟೀರಿಯಾ ಇದೆ, ಸುಮಾರಷ್ಟು ಕ್ರೈಟೀರಿಯಾ ಇದೆ. ಅದರಲ್ಲಿ ಒಂದು ಮೇನ್ ಕ್ರೈಟೀರಿಯಾ ಬಂದ್ಬಿಟ್ಟು ಅವ್ರದ್ದು ಹಿಮೋಗ್ಲೋಬಿನ್ ಲೆವೆಲು ಇಷ್ಟು ಅಬೋವ್ ದ ನಾರ್ಮಲ್ ರೇಂಜ್ ಅಥವಾ ನಾರ್ಮಲ್ ರೇಂಜ್ ಒಳಗಡೆ 12.5 ಮೇಲ್ಗಡೆಗೆ ಇರಬೇಕು ಅನ್ನೋದೊಂದು ರೂಲ್ ಇದೆ. ಅದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಲೆವೆಲನ್ನು ಮಾಡ್ತೀವಿ. ಸೊ ಯಾವ್ಯಾವ ಮೆಥಡಲ್ಲಿ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನನ್ನು ಮಾಡ್ಬೋದು? ಸೊ ಒಂದು ನೀವು ನೋಡ್ಬೋದು ಮ್ಯಾನ್ಯುವಲ್ ಮೆಥಡ್ಸ್, ಇನ್ನೊಂದು ಆಟೋಮೇಟೆಡ್ ಮೆಥಡ್ಸ್. ಮ್ಯಾನ್ಯುವಲ್ ಮೆಥಡಲ್ಲಿ ನಾವು ಯಾವುದೇ ರೀತಿಯಾಗಿರುವಂತಹ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಲ್ಲ, ಅಥವಾ ಮ್ಯಾನ್ಯುವಲ್ ಆಗಿ ನಾವು ನಮ್ಮ ಕೈಯಾರೆ ನಮ್ಮ ಇದರಿಂದ ನಾವು ಮಾಡುವಂಥದ್ದು. ಬಟ್ ಆಟೋಮೇಟೆಡ್ ಮೆಥಡ್ಸಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೆಲ್ ಕೌಂಟರ್ ಆಗಿರ್ಬೋದು ಅಥವಾ HB ಮೀಟರ್ ಆಗಿರ್ಬೋದು. ಅದೇ ಥರ ಮ್ಯಾನ್ಯುವಲ್ ಮೆಥಡಲ್ಲಿ ನಾವು ಸೈನ್ಮೆತ್ ಹಿಮೋಗ್ಲೋಬಿನ್ ಮೆಥಡ್ ಅಂತ, ಆಮೇಲೆ ಆ್ಯಸಿಡ್ ಹೆಮ್ಯಾಟಿನ್ ಮೆಥಡ್ ಅಂತ, ಇವೆರಡು ಮೆಥಡನ್ನು ಯೂಸ್ ಮಾಡಿಬಿಟ್ಟು ನಾವು ಹಿಮೋಗ್ಲೋಬಿನನ್ನು ಎಸ್ಟಿಮೇಟ್ ಮಾಡ್ತೀವಿ. ಅದರ ಜೊತೆಗೆ ಮತ್ತೆ ನಾವು ಮೆಜರ್ಮೆಂಟ್ ಆಫ್ ಐರನ್ ಕಂಟೆಂಟ್. ಐರನ್ ಅಂದರೆ ಮೇನು ಬ್ಲಡ್ ಹಿಮೋಗ್ಲೋಬಿನ್ ಒಳಗಡೆ ಏನಿರೋದು ಐರನ್ ಕಂಟೆಂಟ್. ಆ ಐರನ್ ಕಂಟೆಂಟನ್ನು ನಾವು ಮೆಜರ್ ಮಾಡೋದ್ರಿಂದನೂ ಕೂಡ ನಾವು ಈಸಿಯಾಗಿ ಹಿಮೋಗ್ಲೋಬಿನ್ ಲೆವೆಲನ್ನು ಐಡೆಂಟಿಫೈ ಮಾಡ್ಬೋದು. ಅದರ ಜೊತೆಗೆ ಮೆಜರ್ಮೆಂಟ್ ಆಫ್ ಆಕ್ಸಿಜನ್ ಕಂಬೈನಿಂಗ್ ಕೆಪಾಸಿಟಿ. ಹಂಗಂತ ಅಂದರೆ ನಾನು ನಿಮ್ಗಾಗಲೇ ಹೇಳ್ದಂಗೆ ಹಿಮೋಗ್ಲೋಬಿನ್ದು ಮೇನ್ ಫಂಕ್ಷನ್ ಏನು, ಆಕ್ಸಿಜನನ್ನು ಕ್ಯಾರಿ ಮಾಡೋದು, ಕಾರ್ಬನ್ ಡೈಆಕ್ಸೈಡನ್ನು ಕ್ಯಾರಿ ಮಾಡೋದು, ಎಕ್ಸ್ಚೇಂಜ್ ಮಾಡೋದು. ಸೊ ಒಂದು ಹಿಮೋಗ್ಲೋಬಿನ್ನಲ್ಲಿ ಎಷ್ಟು % ಆಫ್ ದಿ ಆಕ್ಸಿಜನ್ ಅದು ಕ್ಯಾರಿ ಮಾಡ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ದಟ್ ಪರ್ಸನ್ ಈಸ್ ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯೋ ಇಲ್ವೋ ಅಂತ. ಅದ್ರ ಜೊತೆಗೆ ಒಂದು ಮೇನ್ ಮೆಥಡ್ಸ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಫ್ ಕಲರ್ ಡೆವಲಪ್ಮೆಂಟ್ ಬೇಸ್ ಮೇಲೆ ನಾವು ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಐಡೆಂಟಿಫೈ ಮಾಡಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಸಾಲಿಸ್ ಮೆಥಡ್ ಆರ್ ಆ್ಯಸಿಡ್ ಹಿಮ್ಯಾಟಿನ್ ಮೆಥಡ್. ಸೊ ಇದು ತುಂಬ ಫೇಮಸ್ ಮೆಥಡ್, ಇದನ್ನು ನಾವು ರುಟೀನ್ಲಿ ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು ಸೈನ್ಮೆತ್ ಹಿಮೋಗ್ಲೋಬಿನ್ ಮೆಥಡ್ ಅಂತ ಇದೆ. ಈ ಸೈನ್ಮೆತ್ ಹಿಮೋಗ್ಲೋಬಿನ್ ಮೆಥಡ್ ತುಂಬ ಅಕ್ಯುರೇಟ್ ಮೆಥಡ್. ನಾವು ಇದರೊಳಗಡೆ ಕೊಲಿರೋಮೀಟರನ್ನು ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಆಕ್ಸಿಮೋಗ್ಲೋಬಿನ್ ಮೆಥಡ್, ಆಮೇಲೆ ಆಲ್ಕಲೈನ್ ಹೆಮ್ಯಾಟಿನ್ ಮೆಥಡ್. ಸೊ ಇವೆಲ್ಲ ಮೆಥಡ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಹಿಮೋಗ್ಲೋಬಿನ್ ಲೆವೆಲನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇವೆಲ್ಲ ಮೆಥಡ್ಸಲ್ಲಿ ತುಂಬ ಅಕ್ಯುರೇಟ್ ಮೆಥಡ್ ಇರುವಂಥದ್ದು ಸೈನ್ಮೆತ್ ಹಿಮೋಗ್ಲೋಬಿನ್ ಮೆಥಡ್. ಸೊ ಇವಾಗ ನಾವು ಒಂದೊಂದಾಗಿ ನೋಡೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಗ್ಯಾಸೋಮೆಟ್ರಿಕ್ ಮೆಥಡ್. ಗ್ಯಾಸೋಮೆಟ್ರಿಕ್ ಮೆಥಡ್ ಅಂತ ಅಂದರೆ ನಾವು ನಿಮ್ಗೆ ಮುಂಚೆ ಹೇಳ್ದಂಗೆ ಹಿಮೋಗ್ಲೋಬಿನು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಎಕ್ಸ್ಚೇಂಜ್ ಮಾಡುತ್ತೆ. ಸೊ ಇಲ್ಲಿ ದ ಆಕ್ಸಿಜನ್ ಎಷ್ಟು ಹಿಮೋಗ್ಲೋಬಿನ್ ಕ್ಯಾರಿ ಮಾಡ್ತಿದೆ ಆ ಕೆಪ್ಯಾಸಿಟಿನ ನಾವು ಮೆಜರ್ ಮಾಡ್ತೀವಿ. ಅದು ಒಂದು ಸ್ಪೆಷಲ್ ಅಪಾರಟಸ್ ಯೂಸ್ ಮಾಡ್ಕೊಂಡು, ಆ ಅಪಾರಟಸ್ ನೇಮ್ ಬಂದ್ಬಿಟ್ಟು ವೆನ್ ಸೆಲ್
ಓಕೆ, ಈ ಅಪಾರಟಸ್ ಅಥವಾ ಈ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಬಿಟ್ಟು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿನ ಮೇಜರ್ ಮಾಡಿಬಿಟ್ಟು ಹಿಮೋಗ್ಲೋಬಿನ್ ಲೆವೆಲನ್ನು ನಾವು ಹೇಳ್ತೀವಿ. ಯಾವ ಥರಪ್ಪ ಅಂತ ಅಂದರೆ 1 ಗ್ರಾಮ್ ಆಫ್ ಹಿಮೋಗ್ಲೋಬಿನ್ ಕ್ಯಾನ್ ಕ್ಯಾರಿ 1.34 ml ಆಫ್ ಆಕ್ಸಿಜನ್. ನೆನ್ಪಿಟ್ಕೊಳ್ಳಿ, 1 ಗ್ರಾಮ್ ಹಿಮೋಗ್ಲೋಬಿನ್ನು 1.34 ml ಆಫ್ ಆಕ್ಸಿಜನನ್ನು ಕ್ಯಾರಿ ಮಾಡುತ್ತೆ. ಆವಾಗ ನಾವು ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಎಷ್ಟು ml ಆಫ್ ಆಕ್ಸಿಜನಲ್ಲಿ ಕ್ಯಾರಿ ಮಾಡ್ತಾ ಇದೆ ಅದನ್ನು ನಾವು ತಗೊಂಡ್ಬಿಟ್ಟು ಅದನ್ನು ಎಷ್ಟು ml ಆಕ್ಸಿಜನ್ ಅದಕ್ಕೆ ಹಿಮೋಗ್ಲೋಬಿನ್ ಎಷ್ಟು ಗ್ರಾಮಲ್ಲಿ ಅದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಓಕೆ, ಆಮೇಲೆ ಇದೇನಿದೆ ಇದು ಕಾರ್ಬಾಕ್ಸಿ ಹಿಮೋಗ್ಲೋಬಿನನ್ನು ಮೆಜರ್ ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಇದರೊಳಗಡೆ ನಾವು ಮಿತ್ ಹಿಮೋಗ್ಲೋಬಿನ್ ಮೆಜರ್ ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಇಟ್ ರಿಸಲ್ಟ್ಸ್ ಇನ್ ದ 2% ಲೆಸ್ ದ್ಯಾನ್ ಅದರ್ ಮೆಥಡ್ಸ್. ಬೇರೆ ಯಾವ ಮೆಥಡನ್ನು ನಾವು ಅಕ್ಯುರೇಟಾಗಿ ಮಾಡ್ತೀವಿ ಅದಕ್ಕಿಂತ ಈ ಗ್ಯಾಸೋಮೆಟ್ರಿಕ್ ಮೆಥಡಲ್ಲಿ 2% ನಮಗೆ ಲೆಸ್ ರಿಸಲ್ಟ್ ಸಿಗತ್ತೆ. ಸೊ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಅದು ಕೆಮಿಕಲ್ ಮೆಥಡ್. ಸೊ ಕೆಮಿಕಲ್ ಮೆಥಡ್ ಅಂತ ಅಂದರೆ ಹಿಮೋಗ್ಲೋಬಿನ್ ಒಳಗಡೆ ಕೆಮಿಕಲ್ ಯಾವುದಪ್ಪ ಇದೆ? ಹಿಮೋಗ್ಲೋಬಿನ್ ಒಳಗಡೆ ಕೆಮಿಕಲ್ ಇರೋದು ಐರನ್. ಸೊ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಐರನ್ as it's a first estimated, and indirectly hemoglobin is derived of 100 grams of hemoglobin contain 374 gram of iron. ಅಂದರೆ 100 ಗ್ರಾಮ್ ಹಿಮೋಗ್ಲೋಬಿನ್ ನಾವು ತಗೊಂಡಿದ್ದೀವಪ್ಪ ಅಂತಂದರೆ 100 ಗ್ರಾಮ್ ಹಿಮೋಗ್ಲೋಬಿನ್ ಒಳಗಡೆ 374 ಗ್ರಾಮ್ಸ್ ಆಫ್ ಐರನ್ ಕಂಟೆಂಟನ್ನು ನಾವು ಈಸಿಯಾಗಿ ಡಿರೈವ್ ಮಾಡ್ಬೋದು. ಓಕೆ, ಆ್ಯಂಡ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಈ ಕೆಮಿಕಲ್ ಮೆಥಡ್ ಏನಿದೆ ಇದು ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಇಟ್ ನೀಡ್ಸ್ ಕ್ಯಾಲಿಬ್ರೇಷನ್. ಇಫ್ ಇನ್ ಕೇಸ್ ಕ್ಯಾಲಿಬ್ರೇಟೆಡ್ ಇಲ್ಲ ಅಂತಂದರೆ ಬೇರೆ ಮೆಥಡ್ಸ್ಗಿನ್ನ ಈ ಮೆಥಡ್ಸು ಅಷ್ಟು ಯೂಸ್ಫುಲ್ ಆಗೋದಿಲ್ಲ. ಸೊ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಗ್ರಾವಿಟಿ ಮೆಥಡ್. ಈ ಸ್ಪೆಸಿಫಿಕ್ ಗ್ರಾವಿಟಿ ಮೆಥಡ್ ಅಂತ ಅಂದ್ರೇನು? ಸ್ಪೆಸಿಫಿಕ್ ಗ್ರಾವಿಟಿ ಅಂದರೆ ಮೇಲ್ಗಡೆಯಿಂದ ಒಂದು ವಸ್ತು ಕೆಳಗಡೆ ಬೀಳ್ತಾ ಇದೆ ಅಂದರೆ ಅದು ಎಷ್ಟು ಗ್ರಾವಿಟೇಷನಲ್ ಫೋರ್ಸನ್ನು ತೊಗೊಂಡ್ಬಿಟ್ಟು ಬೀಳ್ತಿದೆ, ಅದರದ್ದು ವೇಟ್ ಎಷ್ಟು, ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇದು ಜಸ್ಟ್ ನಾವು ರಫ್ ಆಗಿ ಹೇಳ್ಬೋದು, ಇಷ್ಟು ಇರಬಹುದು, ಇಷ್ಟು ಇದೆ ಅಂತ ನಾವು ಹೇಳೋಕ್ಕಾಗಲ್ಲ, ಇಷ್ಟು ಇರಬಹುದು ಅಂತ ಹೇಳ್ಬೋದು. ಸೊ ಇದರೊಳಗಡೆ ನಾವು ಯೂಸ್ ಮಾಡುವಂಥದ್ದು ಕಾಪರ್ ಸಲ್ಫೇಟ್ ಅನ್ನೋ ಒಂದು ರಿಯೇಜೆಂಟನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ಮೇನ್ಲಿ ನಾವು ಎಲ್ಲಿ ಮಾಡ್ತೀವಪ್ಪ ಅಂತ ಅಂದರೆ ಇವಾಗ ಎಲ್ಲಾದರೂ ಔಟ್ಡೋರ್ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿರ್ತೀವಿ. ಸುಮಾರು ಒಂದು ಯಾವುದೋ ಆಟದ ಮೈದಾನ ಆಗಿರ್ಬೋದು ಅಥವಾ ಯಾವುದೋ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಂಪ್ನಿ ಒಳಗಡೆ ಅಲ್ಲಿ ನಾವು ನಮ್ಮದು ಹಿಮೋಗ್ಲೋಬಿನೋಮೀಟರ್ ಅಥವಾ ಏನೋ ಫುಲ್ಲಿ ಆಟೋಮೇಟೆಡ್ ಅನಲೈಸರ್ಸು ಅದೆಲ್ಲ ತೊಗೊಂಡೋಗಿ ಇಟ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ನಾವು ಬೇಗ 100, 200, 500 ಜನ ಡೋನರ್ಸ್ ಇರ್ತಾರೆ. ಅವ್ರದ್ದು ಒಬ್ಬೊಬ್ಬರದ್ದು ಹಿಮೋಗ್ಲೋಬಿನ್ ಲೆವೆಲನ್ನು ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ 10 ನಿಮಿಷ ಬೇಕು. ಸೊ ಅದನ್ನೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಈ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಮೆಥಡನ್ನು ಅಂಥ ಜಾಗದಲ್ಲಿ ಯೂಸ್ ಮಾಡ್ತಾರೆ. ಸೊ ಯಾವ ಥರ ಮಾಡ್ಬೋದು? ಇದು ತುಂಬ ಈಸಿ, ಆಮೇಲೆ ತುಂಬ ಸಿಂಪಲ್, ಆಮೇಲೆ ಬೇಗ ಆಗುವಂಥದ್ದು. ಇದು ಕಾಮನ್ ಆಗಿ ನಾನು ಹೇಳ್ದಂಗೆ ಬ್ಲಡ್ ಡೋನರ್ ಸೆಲೆಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಔಟ್ಡೋರ್ ಕ್ಯಾಂಪಲ್ಲಿ. ಹೆಂಗಪ್ಪ ಅಂತಂದರೆ ಒಂದು ಬೀಕರ್ ತೊಗೋಬೇಕು. ಒಂದು ಬೀಕರ್ ಒಳಗಡೆ ನಾವು ಸ್ವಲ್ಪ ಕಾಪರ್ ಸಲ್ಫೇಟ್ ಅನ್ನೋ ಸೊಲ್ಯೂಷನನ್ನು ಆ್ಯಡ್ ಮಾಡ್ಕೋಬೇಕು. ಆ ಕಾಪರ್ ಸಲ್ಫೇಟ್ದು ಸೊಲ್ಯೂಷನ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ? 1.053. ಅದರಲ್ಲಿ ನಾವು 1 ಸೆಂಟಿಮೀಟರ್ ಹೈಟಿಂದ 1 ಡ್ರಾಪ್ ಆಫ್ ಬ್ಲಡ್ ಪೇಷಂಟ್ದು ಅಥವಾ ಡೋನರ್ದು 1 ಡ್ರಾಪ್ ಬ್ಲಡನ್ನು ಆ ಕಾಪರ್ ಸಲ್ಫೇಟ್ ಮೇಲೆ ಬೀಳಿಸಿದಾಗ, ಡ್ರಾಪ್ ಮಾಡಿದಾಗ, ಇಫ್ ಇನ್ ಕೇಸ್ ಆ ಡ್ರಾಪ್ ಆಗಿರುವಂಥ ಬ್ಲಡ್ ಡ್ರಾಪು ಹೋಗ್ಬಿಟ್ಟು ಕೆಳಗಡೆ ಸಿಂಕ್ ಆಯಿತು ಅಂದರೆ, ಕೆಳಗಡೆ ಕುತ್ಕೊಂತು ಅಂತ ಅಂದರೆ, ಬಾಟಮಲ್ಲಿ ಹೋಗಿ ಸೆಟ್ಲಾಯಿತು ಅಪ್ಪ ಅಂತ ಅಂದರೆ ಅವ್ರದ್ದು ಹಿಮೋಗ್ಲೋಬಿನ್ ಲೆವೆಲ್ ಈಕ್ವಲ್ ಆರ್ ಮೋರ್ ದ್ಯಾನ್ 12.5 ಗ್ರಾಮ್ ಪರ್ DL. ಇಫ್ ಇನ್ ಕೇಸ್ ಅದೇನಾದರೂ ಕೆಳಗಡೆ ಹೋಗಿ ಸೆಟ್ಲಾಗಿಲ್ಲ, ಮೇಲ್ಗಡೆಗೇ ತೇಲ್ತಾ ಇದೆ, ಫ್ಲೋಟ್ ಆಗ್ತಾ ಇದೆ ಅಂತ ಅಂದರೆ ದಟ್ ಮೀನ್ಸ್ ಅವ್ರದ್ದು ಹಿಮೋಗ್ಲೋಬಿನ್ ಲೆವೆಲು ಬಿಲೋ ದ 12.5 ಗ್ರಾಮ್ ಪರ್ DL ಇದೆ ಅಂತ ಅರ್ಥ. ಸೊ ಅದೇ ಥರ ಇವಾಗ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಸಹಲೀಸ್ ಆಸಿಡ್ ಹೆಮ್ಯಾಟಿನ್ ಮೆಥಡ್.
ಸೊ ಇದರದ್ದು ಪ್ರಿನ್ಸಿಪಲನ್ನು ನೀವು ನೋಡ್ಬೋದು ಇಲ್ಲಿ. ಬ್ಲಡ್ ಈಸ್ ಮಿಕ್ಸ್ಡ್ ವಿತ್ ಆನ್ ಆಸಿಡ್ ಸೊಲ್ಯೂಷನ್ ಸೊ ದ್ಯಾಟ್ HB ವಿಲ್ ಕನ್ವರ್ಟ್ ಟು ದ ಬ್ರೌನ್ ಕಲರ್ಡ್ ಆಸಿಡ್ ಹಿಮ್ಯಾಟಿನ್. ಅಂದರೆ ಈ ಒಂದು ಮೆಥಡಲ್ಲಿ ನಾವು ಆ್ಯಸಿಡನ್ನು ಯೂಸ್ ಮಾಡ್ತೀವಿ. ಅದು HCl ಅನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತೀವಿ. ಈ ಆ್ಯಸಿಡ್ ಏನು ಮಾಡತ್ತಪ್ಪ ಅಂತ ಅಂದರೆ ಬ್ಲಡ್ ಏನಿರುತ್ತೆ ರೆಡ್ ಕಲರಲ್ಲಿರುವಂಥ ಬ್ಲಡ್ಡನ್ನು ಬ್ರೌನ್ ಕಲರಿಗೆ ಟರ್ನ್ ಮಾಡುತ್ತೆ. ಆ ಒಂದು ಕಂಡೀಷನ್ಗೆ ನಾವು ಆ್ಯಸಿಡ್ ಹೆಮ್ಯಾಟಿನ್ ಅಂತ ಕರಿತೀವಿ. ಅದಾದಮೇಲೆ ಅದನ್ನು ನಾವು ನೀರು ಜೊತೆಗೆ ಡೈಲ್ಯೂಟ್ ಮಾಡಿಬಿಟ್ಟು ಆ ಬ್ರೌನ್ ಕಲರು ಬೇರೆ ಸ್ಟ್ಯಾಂಡರ್ಡ್ ಬ್ರೌನ್ ಕಲರ್ ಜೊತೆಗೆ ಮ್ಯಾಚ್ ಆಗೋವರೆಗೂ ಅದಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ತಾ ಇರ್ತೀವಿ. ಯಾವಾಗ ಅದು ಸ್ಟ್ಯಾಂಡರ್ಡ್ ಬ್ರೌನ್ ಕಲರ್ ಗ್ಲಾಸ್ ಜೊತೆಗೆ ಮ್ಯಾಚ್ ಆಗುತ್ತೆ ಆವಾಗ ನೀರು ಆ್ಯಡ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ನಾವು ರೀಡಿಂಗನ್ನು ಕೊಡ್ತೀವಿ. ಸೊ ಇದು ಇದರದ್ದು ಪ್ರಿನ್ಸಿಪಲ್. ಸೊ ಇವಾಗ ಈ ಒಂದು ಸಹಲೀಸ್ ಆಸಿಡ್ ಹಿಮ್ಯಾಟಿನ್ ಮೆಥಡ್ಗೆ ನಮಗೆ ಎಕ್ವಿಪ್ಮೆಂಟ್ಸ್ ಏನೆಲ್ಲ ಬೇಕಪ್ಪ ಅಂತಂದರೆ ಸಹಲೀಸ್ ಹಿಮೋಗ್ಲೋಬಿನೋಮೀಟರ್ ಅಂತ ಬರುತ್ತೆ. ಅದ್ರ ಜೊತೆಗೆ ಸಹಲೀಸ್ ಪಿಪೇಟ್ ಬರುತ್ತೆ. ಈ ಪಿಪೇಟ್ ಒಳಗಡೆ 20 ಮೈಕ್ರೋಲೀಟರ್ಗೆ ಒಂದು ಮಾರ್ಕ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಸ್ಟಿರರ್, ಡ್ರಾಪಿಂಗ್ ಪಿಪೇಟ್, ಆಮೇಲೆ ರಿಯೇಜೆಂಟ್ಸ್ ಏನು ಬೇಕಪ್ಪ ಅಂದರೆ N/10 ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆಮೇಲೆ ಡಿಸ್ಟಿಲ್ಡ್ ವಾಟರ್. ಸೊ ಇಲ್ಲಿ ಇಮೇಜಲ್ಲಿ ನೀವೇನು ನೋಡ್ತಿದ್ದೀರಾ ಇದೊಂದು ಸಹಲೀಸ್ ಹಿಮೋಗ್ಲೋಬಿನೋಮೀಟರ್ದೊಂದು ಫುಲ್ ಕಿಟ್. ಈ ಕಿಟ್ಟಲ್ಲಿ ನೀವು ನೋಡ್ದಂಗೆ ಒಂದು ನಮಗೆ ವಾಶ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಟ್ಯೂಬನ್ನು ಒಂದು ಬ್ರಷ್ ಇದೆ. ಅದಾದಮೇಲೆ ಅದರ ಪಕ್ಕಕ್ಕೆ ಪಿಪೇಟ್ ಇದೆ. 20 ಅಂತ ಏನು ಬರೆದಿದೆ ಅದು HB ಪಿಪೇಟ್, ಹಿಮೋಗ್ಲೋಬಿನ್ ಪಿಪೇಟ್. ಅದಾದಮೇಲೆ ಇನ್ನೊಂದು ಇಲ್ಲಿ ಗ್ರ್ಯಾಜುಯೇಷನ್ ಇರುವಂಥ ನಂಬರಿಂಗ್ ಇರುವಂಥದ್ದು ಏನಿದೆ ಅದು HB ಟ್ಯೂಬ್ ಅಥವಾ ಸಹಲೀಸ್ ಹಿಮೋಗ್ಲೋಬಿನೋ ಟ್ಯೂಬ್. ಅದಾದಮೇಲೆ ಒಂದು ಡ್ರಾಪಿಂಗ್ ಪಿಪೇಟ್ ಇದೆ, ಆಮೇಲೆ ಒಂದು ಬ್ಲೋಯಿಂಗ್ ಪಿಪೇಟ್ ಇದೆ. ಅದಾದಮೇಲೆ ಇಲ್ಲಿ ಒಂದು ಏನು ಬಾಕ್ಸ್ ಬ್ಲ್ಯಾಕ್ ಕಲರ್ದು ಒಂದು ಸ್ಕ್ವೇರ್ ಟೈಪ್ ಏನು ಕಾಣಿಸ್ತಾ ಇದೆ ಇದು HB ಕಂಪ್ಯಾರಿಟರ್. ದಿಸ್ ಈಸ್ ಕಾಲ್ಡ್ ಆಸ್ ಹಿಮೋಗ್ಲೋಬಿನ್ ಸಹಲೀಸ್ ಹಿಮೋಗ್ಲೋಬಿನೋಮೀಟರ್ ಕಂಪ್ಯಾರಿಟರ್. ಇದು ಸೆಂಟ್ರಲ್ಲಿ ಗ್ಯಾಪ್ ಇದೆ, ಅಕ್ಕಪಕ್ಕ ಇದಕ್ಕೆ ಬ್ರೌನ್ ಕಲರ್ ಇದೆ. ಓಕೆ, ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಓಕೆ, ಇದು ಹಿಮೋಗ್ಲೋಬಿನ್ ಕಂಪ್ಯಾರಿಟರ್. ಅಕ್ಕಪಕ್ಕ ಬ್ರೌನ್ ಕಲರ್ ಇದೆ, ಸೆಂಟ್ರಲ್ಲಿ ಗ್ಯಾಪ್ ಇದೆ. ಮೇಲ್ಗಡೆಯಿಂದ ನಾವು ಇಲ್ಲಿ HB ಟ್ಯೂಬನ್ನು ಹಾಕ್ಬಿಟ್ಟು ಆ ಬ್ರೌನ್ ಕಲರ್ ಏನು ಬರೋ ಈ ಅಕ್ಕಪಕ್ಕ ಇರುವಂಥ ಬ್ರೌನ್ ಕಲರ್ ಜೊತೆಗೆ ಸೆಂಟ್ರಲ್ಲಿ ಇರುವಂಥ ಟ್ಯೂಬು ಮ್ಯಾಚ್ ಆಗೋವರೆಗೂ ನಾವು ಡಿಸ್ಟಿಲ್ ವಾಟರನ್ನು ಹಾಕಿಬಿಟ್ಟು ಅದನ್ನು ಡೈಲ್ಯೂಟ್ ಮಾಡ್ತಾ ಇರಬೇಕು. ಸೊ ಪ್ರೊಸೀಜರ್ ಏನಪ್ಪ ಅಂತಂದರೆ ನಾವೇನು HB ಟ್ಯೂಬ್ ಹೇಳಿದ್ದೆ ಆ HB ಟ್ಯೂಬನ್ನು ತೊಗೊಂಡ್ಬಿಟ್ಟು ಆ HB ಟ್ಯೂಬ್ ಒಳಗಡೆ ಅಪ್ ಟು 2 ಮಾರ್ಕ್ವರೆಗೂ N/10 HCl ಅನ್ನು ಹಾಕಬೇಕು. ಅಪ್ ಟು 2 ಮಾರ್ಕ್ವರೆಗೂ. ಓಕೆ, ಅದು ಸ್ಟಾರ್ಟ್ ಆಗೋದೇ 2 ಮಾರ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು N/10 HCl ಅನ್ನು ಹಾಕಬೇಕು. ಅದಾದಮೇಲೆ HB ಪಿಪೇಟ್ ತೊಗೋಬೇಕು. ಯಾವುದು 20 ಮೈಕ್ರೋಲೀಟರ್ ಇರುವಂಥದ್ದು ಅಂತ ಹೇಳಿದ್ನಲ್ವ HB ಪಿಪೇಟ್, ಅದನ್ನು ತೊಗೊಂಡ್ಬಿಟ್ಟು ಅದರೊಳಗಡೆ ನಾವು ಬ್ಲಡ್ಡನ್ನು ತಗೋಬೇಕು. HB ಪಿಪೇಟ್ ಒಳಗಡೆ ಅಪ್ ಟು 20 ಮೈಕ್ರೋಲೀಟರ್ ಬ್ಲಡ್ಡನ್ನು ತಗೋಬೇಕು. ಅದಾದಮೇಲೆ ಅದರದ್ದು ನೋಸಲ್ ಏನಿರುತ್ತೆ ಆ ಪಿಪೇಟ್ದು ನೋಸಲನ್ನು ನಾವು ಕಾಟನಿಂದನೋ ಟಿಶ್ಯೂಯಿಂದನೋ ಕ್ಲೀನ್ ಮಾಡ್ಕೋಬೇಕು ಸುತ್ತಮುತ್ತ. ಯಾವುದೇ ಥರ ಬೇರೆ ಬ್ಲಡ್ ಅದಕ್ಕೆ ಟಚ್ ಆಗಿರಬಾರ್ದು. ಅದನ್ನು ಆ್ಯಸ್ ಇಟ್ ಈಸ್ ತೊಗೊಂಡ್ಬಿಟ್ಟು ನಾವು ಆ್ಯಸಿಡ್ N/10 HCl ಹಾಕಿರುವಂಥ HB ಪಿಪೇಟ್ ಏನಿದೆ ಟ್ಯೂಬ್ ಏನಿದೆ ಆ ಟ್ಯೂಬ್ ಒಳಗಡೆ HB ಪಿಪೇಟಲ್ಲಿರುವಂಥ 20 ಮೈಕ್ರೋಲೀಟರ್ ಬ್ಲಡ್ಡನ್ನು ಅದರೊಳಗಡೆ ಬ್ಲೋ ಮಾಡಬೇಕು ಅಥವಾ ಅದರೊಳಗಡೆ ಬಿಡಬೇಕು. ಓಕೆ, ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬಿಡಬೇಕು. ಟೈಮರ್ ಸ್ಟಾರ್ಟ್ ಮಾಡಿ 10 ನಿಮಿಷ ವೇಟ್ ಮಾಡಬೇಕು. ಈ 10 ನಿಮಿಷದೊಳಗಡೆ ಏನಾಗತ್ತಪ್ಪ ಅಂತಂದರೆ ನಾವು ಆ್ಯಡ್ ಮಾಡಿರುವಂಥ ಆ್ಯಸಿಡ್ ಜೊತೆಗೆ ಬ್ಲಡ್ ಏನು ಆ್ಯಡ್ ಮಾಡಿದ್ದೀವಿ ಆ ಆ್ಯಸಿಡು ಬ್ಲಡ್ಡನ್ನು ಟೋಟಲಾಗಿ ಕನ್ವರ್ಟ್ ಮಾಡುತ್ತೆ ಆ್ಯಸಿಡ್ ಹಿಮ್ಯಾಟಿನ್ ಕಂಡೀಷನ್ಗೆ. ಓಕೆ, 10 ಮಿನಿಟ್ಸ್ ಆದಮೇಲೆ ಡಿಸ್ಟಿಲ್ ವಾಟರ್ದು ಡ್ರಾಪರ್ ತೊಗೊಂಡ್ಬಿಟ್ಟು ನಾವು ಡ್ರಾಪ್ ಬೈ ಡ್ರಾಪ್ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಆ್ಯಡ್ ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ನೀವು ಅಕ್ಕಪಕ್ಕ ಏನು ಬ್ರೌನ್ ಕಲರ್ ನೋಡ್ತಿದ್ದೀರಾ ಅದೇ ಕಲರ್ ಬರೋವರೆಗೂ ಕೂಡ ನಾವು HB ಟ್ಯೂಬಲ್ಲಿ ಡಿಸ್ಟಿಲ್ ವಾಟರನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಮಾಡ್ತಾ ಗ್ಲಾಸ್ ರಾಡಿಂದ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅದನ್ನು ಲೈಟ್ಗೆ ಅಗೇನೆಸ್ಟಾಗಿ ನೀಟಾಗಿ ಅಬ್ಸರ್ವ್ ಮಾಡಿ ಕಲರ್ ಆ್ಯಸ್ ಇಟ್ ಈಸ್ ಮೂರರದು ಸೇಮ್ ಬಂದಾಗ ಡಿಸ್ಟಿಲ್ ವಾಟರ್ ಹಾಕೋದನ್ನು ಸ್ಟಾಪ್ ಮಾಡಬೇಕು.
ಸ್ಟಾಪ್ ಮಾಡಿ ಆ ಟ್ಯೂಬನ್ನು ಕಂಪ್ಯಾರೇಟರಿಂದ ಆಚೆ ತೆಗ್ದು ಅದರೊಳಗಡೆ ಲೋವರ್ ಮೆನಾಸ್ಕಸ್ ಅಂದರೆ ಕೆಳಗಡೆ, ಇವಾಗ ಒಂದು ನೀರು ಒಂದು ಟ್ಯೂಬಲ್ಲಿ ಹಾಕಿದೀವಪ್ಪ ಅಂತಂದರೆ ಅದು ಕೈಂಡ್ ಆಫ್ ಒಂಚೂರು ಮೇಲ್ಗಡೆಗೂ ಕೆಳಗಡೆಗೂ ಒಂಚೂರು ಸ್ಟ್ರೈಟ್ ಇರಲ್ಲ, ಯಾವಾಗೂ ಲೈನ್ ಅದು ಸ್ಟ್ರೈಟ್ ಇರಲ್ಲ, ಒಂಚೂರು ಬೆಂಡ್ ಆಗಿರುತ್ತೆ. ಸೊ ಬೆಂಡ್ ಆದಾಗ ಕೆಳಗಡೆ ಏನು ಬೆಂಡ್ ಇರತ್ತಲ್ವ ಅದನ್ನು ನಾವು ಲೋವರ್ ಮೆನಾಸ್ಕಸ್ ಅಂತ ಕರಿತೀವಿ. ಲೋವರ್ ಮೆನಾಸ್ಕಸ್ ಅಂತ ಕರಿತೀವಿ. ಯಾವ ಥರಪ್ಪ ಅಂತ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ, ಒಂದೇ ನಿಮಿಷ. ಸೊ ಇಲ್ಲಿ ನೀವು ನೋಡಿ, ಯಾವಾಗಲೂ ಟ್ಯೂಬ್ ಒಳಗಡೆ ನೀರಿದ್ದರೆ ಹಿಂಗೆ ಸ್ಟ್ರೇಟ್ ಲೈನ್ ಇರಲ್ಲ. ಇನ್ಸ್ಟೆಡ್ ಆಫ್ ಸ್ಟ್ರೇಟ್ ಲೈನ್ ಅದು ಈ ಥರ ಇರುತ್ತೆ. ಸೊ ಇದೇನಿದೆ ಇದು ಅಪ್ಪರ್ ಮೆನಾಸ್ಕಸ್. ಓಕೆ, ಇದು ಅಪ್ಪರ್ ಮೆನಾಸ್ಕಸ್. ನಾವು ಈ ಕೌಂಟನ್ನು ತಗೋಬಾರ್ದು. ಇಲ್ಲಿ ಇನ್ನೊಂದೇನು ಕೆಳಗಡೆ ಇದೆ, ಇದು ಲೋವರ್ ಮೆನಾಸ್ಕಸ್. ನಾವು ಈ ಕೌಂಟನ್ನು ತಗೋಬೇಕು. ಓಕೆ, ಸೊ ಯಾವಾಗ ಈ ಟ್ಯೂಬ್ ಒಳಗಡೆ ಇಲ್ಲೇನು ನಾವು ಟ್ಯೂಬ್ ಹಾಕಿರ್ತೀವಿ, ಈ ಟ್ಯೂಬ್ ಜೊತೆಗೆ ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ. ಆವಾಗ ಇದು ಲೋವರ್ ಮೆನಾಸ್ಕಸ್ ಇಂದ ನಾವು ರೀಡಿಂಗನ್ನು ತಗೋಬೇಕು. ಸೊ ಈ ಒಂದು ಮೆಥಡ್ದು ಅಡ್ವಾಂಟೇಜ್ ಏನು? ಇದು ಈಸಿ, ಕ್ವಿಕ್ಕಾಗಿ ನಾವು ಮಾಡಬಹುದು. ಆಮೇಲೆ ಇದು ಎಕ್ಸ್ಪೆನ್ಸಿವ್ ಕಮ್ಮಿ. ಇದಕ್ಕೇನು ಜಾಸ್ತಿ ಎಕ್ಸ್ಪೆನ್ಸಿವ್ ಏನು ಬೇಕಾಗಲ್ಲ ನಮಗೆ. ಬರೀ ಡಿಸ್ಟಿಲ್ ವಾಟರ್ ಮತ್ತು N/10 HCl 2 to 3 ಡ್ರಾಪ್ಸ್ ಇದ್ದರೆ ಸಾಕು. ಆ್ಯಂಡ್ ಇದನ್ನು ನಾವು ಸುಮಾರು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಇಲ್ಲೇ ಯೂಸ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಬೇಕು, ಅದು ಬೇಕು, ಇದು ಬೇಕು ಅಂಥದ್ದು ಏನೂ ಇಲ್ಲ. ಓಕೆ, ಟೆಕ್ನಿಕಲ್ ಆಗಿ ಇದರದ್ದು ಏನು ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ. ಓಕೆ, ಸೊ ಇವಾಗ ಇದರದ್ದು ಅಡ್ವಾಂಟೇಜ್ ಇದೆ ಅಂತ ಅಂದರೆ ಅಟ್ ದ ಸೇಮ್ ಟೈಮ್ ಅದರದ್ದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಮ್ಯಾಕ್ಸಿಮಮ್ ಕಲರು ಲಾಂಗ್ ಟೈಮ್ ಇದು ಇರೋದಿಲ್ಲ. ಸೊ ನಾವು ಆ್ಯಸ್ ಸೂನ್ ಆಸ್ ಅದನ್ನು ರಿಪೋರ್ಟಿಂಗನ್ನು ನೋಡಬೇಕಾಗತ್ತೆ. ಆಮೇಲೆ ಪರ್ಫೆಕ್ಟ್ ಮ್ಯಾಚ್ ಮಾಡಬೇಕು ಅಂತಂದರೆ ನಾವು ಬ್ರೌನ್ ಕಲರ್ ಗ್ಲಾಸ್ ಸ್ಟ್ಯಾಂಡರ್ಡ್ ಏನಿದೆ ಅದು ಪಾಸಿಬಲ್ ಆಗಲ್ಲ, ಪರ್ಫೆಕ್ಟಾಗಿ ಯಾರೂ ಮಾಡೋಕ್ಕಾಗಲ್ಲ. ಆಮೇಲೆ ಇದರೊಳಗಡೆನೂ ಕೂಡ ಅಷ್ಟೇ, ನಾವು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್, ಮಿಥ್ ಹಿಮೋಗ್ಲೋಬಿನ್ ಮತ್ತು ಸೆಲ್ಫ್ ಹಿಮೋಗ್ಲೋಬಿನ್ನ ಇದು ಕನ್ವರ್ಟ್ ಆಗಲ್ಲ ಆ್ಯಸಿಡ್ಗೆ. ಓಕೆ, ನಾವೇನು ಆ್ಯಸಿಡ್ ಆಗಿಬಿಟ್ಟು ಬ್ಲಡ್ ಆ್ಯಡ್ ಮಾಡಿರ್ತೀವಿ, ನಾನು ಏನು ಹೇಳ್ತೀನಿ ನಿಮ್ಗೆ, ಹಿಮೋಗ್ಲೋಬಿನ್ ಆ್ಯಸಿಡ್ ಹಿಮ್ಯಾಟಿನಾಗಿ ಕನ್ವರ್ಟ್ ಆಗುತ್ತೆ ಅಂತ. ಆ ಹಿಮೋಗ್ಲೋಬಿನ್ ಒಳಗಡೆನೂ ಮತ್ತೆ ಟೈಪ್ಸ್ ಇದೆ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್, ಮಿಥ್ ಹಿಮೋಗ್ಲೋಬಿನ್, ಸೆಲ್ಫ್ ಹಿಮೋಗ್ಲೋಬಿನ್ ಅಂತ. ಇವೆಲ್ಲನೂ ಆ್ಯಸಿಡ್ ಹಿಮ್ಯಾಟಿನ್ಗೆ ಕನ್ವರ್ಟ್ ಆಗಲ್ಲ. ಸೊ ದಟ್ ನಮಗೆ ಇದು ಅಕ್ಯುರೇಟ್ ರಿಸಲ್ಟ್ ಕೊಡೋದು ಸ್ವಲ್ಪ ಕಮ್ಮಿ. ಆಮೇಲೆ ಈ ಕಲರ್ ಡೆವಲಪ್ ಏನಾಗುತ್ತೆ, ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಥವಾ ಸ್ಲೋ ಆಗಿ ಆಗುವಂಥದ್ದು. ಆಮೇಲೆ ಸೋರ್ಸ್ ಆಫ್ ಲೈಟ್ ನಮಗೆ ಇದರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕಂದರೆ ನಾವು ಅದನ್ನು ಲೈಟಿಗೆ ಅಗೇನ್ಸ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಡೈಲ್ಯೂಟ್ ಆಗಿದೆಯೋ ಇಲ್ವೋ, ಕರೆಕ್ಟಾಗಿ ಕಲರ್ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ನಮ್ಮಲ್ಲಿ ಸೋರ್ಸ್ ಆಫ್ ಲೈಟ್ ಕರೆಕ್ಟಾಗಿ ಇಲ್ಲ, ಪ್ರಾಪರಾಗಿ ಇಲ್ಲ ಅಂತ ಅಂದಾಗ ನಮ್ಮ ರಿಸಲ್ಟು ವೇರಿಯೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇನ್ನೊಂದು ಮೇನ್ ಮತ್ತು ಇಂಪಾರ್ಟೆಂಟ್ ಮೆಥಡ್ ಬಂದುಬಿಟ್ಟು ಅದು ಸೈನ್ ಮೆಥ್ ಹಿಮೋಗ್ಲೋಬಿನ್ ಮೆಥಡ್. ಸೊ ಇದು ತುಂಬ ಅಕ್ಯುರೇಟ್ ಮೆಥಡ್. ನಾನು ಎಷ್ಟು ಮೆಥಡ್ ಮಾತಾಡಿದ್ವಿ, ಇವೆಲ್ಲ ಮೆಥಡ್ಸಲ್ಲಿ ತುಂಬ ಅಕ್ಯುರೇಟ್ ಮೆಥಡ್ ಬಂದರೆ ಅದು ಸೈನ್ ಮೆಥ್ ಹಿಮೋಗ್ಲೋಬಿನ್. ತುಂಬ ಜನ ಇದನ್ನು ರೆಕಮೆಂಡ್ ಮಾಡ್ತಾರೆ. ಸ್ಪೆಷಲಿ ಇದನ್ನು ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಇನ್ ಹೆಮಟಾಲಜಿ, ಆ ಕಮಿಟಿ ಏನಿದೆ ಇಂಟರ್ನ್ಯಾಷನಲ್ ಕಮಿಟಿ, ಆ ಕಮಿಟಿನೇ ಇದನ್ನು ರೆಕಮೆಂಡ್ ಮಾಡುತ್ತೆ. ಯಾರಾದರೂ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಮಾಡೋದಿದ್ರೆ ಅವರು ಸೈನ್ ಮೆಥ್ ಹಿಮೋಗ್ಲೋಬಿನ್ ಮೆಥಡಲ್ಲಿ ಮಾಡಿ ಅಂತ. ಬಿಕಾಸ್ ನಾನು ನಿಮ್ಗೆ ಏನು ಹೇಳಿದೆ, ಸಹಲೀಸ್ HbA ಎಸ್ಟಿಮೇಷನ್ ಮೆಥಡಲ್ಲಿ ಅದು ಆಕ್ಸ್ ಹಿಮೋಗ್ಲೋಬಿನ್ ಆಗಿರಲಿ ಅಥವಾ ಸೆಲ್ಫ್ ಹಿಮೋಗ್ಲೋಬಿನ್ ಆಗಿರಲಿ ಅಥವಾ ಮಿಥ್ ಹಿಮೋಗ್ಲೋಬಿನನ್ನು ಕನ್ವರ್ಟ್ ಮಾಡಲ್ಲ ಆ್ಯಸಿಡ್ ಹಿಮ್ಯಾಟಿನ್ಗೆ. ಬಟ್ ಇಲ್ಲಿ ಎಲ್ಲ ಫಾರ್ಮ್ದು ಹಿಮೋಗ್ಲೋಬಿನು ಕನ್ವರ್ಟ್ ಆಗುತ್ತೆ. ಓಕೆ, ಎಕ್ಸೆಪ್ಟ್ ಸೆಲ್ಫ್ ಹಿಮೋಗ್ಲೋಬಿನ್. ಬಟ್ ಮಿಕ್ಕಿದ್ದೆಲ್ಲ ಆಕ್ಸ್ ಹಿಮೋಗ್ಲೋಬಿನ್ನು, ಮಿಥ್ ಹಿಮೋಗ್ಲೋಬಿನು, ಸೈನ್ ಮಿಥ್ ಹಿಮೋಗ್ಲೋಬಿನ್ ಎಲ್ಲನೂ ಇದರಲ್ಲಿ ಕನ್ವರ್ಟ್ ಆದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ. ಓಕೆ, ಸೊ ಸೈನ್ ಮಿಥ್ ಹಿಮೋಗ್ಲೋಬಿನ್ದು ಮೆಥಡ್ದು ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಇಟ್ ಈಸ್ ಬೇಸಿಕ್ಲಿ ಡಿಪೆಂಡ್ಸ್ ಆನ್ ದ ಡ್ರಾಪ್ಕಿನ್ಸ್ ಸೊಲ್ಯೂಷನ್. ಸೊ ಬ್ಲಡ್ಡನ್ನು ಇದರೊಳಗಡೆ ಬ್ಲಡ್ಡನ್ನು ನಾವು ಡ್ರಾಪ್ಕಿನ್ಸ್ ಅನ್ನೋ ಒಂದು ಸೊಲ್ಯೂಷನ್ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು
ಸ್ಪೆಕ್ಟೋಫೋಟೋಮೀಟರ್ ಅಥವಾ ಕೊಲಿರೋಮೀಟರ್ದು 540 ನ್ಯಾನೋಮೀಟರ್ ವೇವ್ ಲೆಂತ್ ಒಳಗಡೆ ಅದರದ್ದು ಆಪ್ಟಿಕಲ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಇದರದ್ದು ಪ್ರಿನ್ಸಿಪಲ್. ಸೊ ಇವಾಗ ಡ್ರಾಪ್ಕಿನ್ ಸೊಲ್ಯೂಷನ್ದು pH ನಾವೇನು ಯೂಸ್ ಮಾಡ್ತಿದ್ದೀವಿ ಅದು 7.0 to 7.4 ಇರುತ್ತೆ. ಈ ಡ್ರಾಪ್ಕಿನ್ ಸೊಲ್ಯೂಷನ್ ಒಳಗಡೆ ಏನೇನು ಇರತ್ತಪ್ಪ ಅಂತಂದರೆ ಪೊಟ್ಯಾಷಿಯಂ ಫೆರಿಸೈನೈಡ್, ಪೊಟ್ಯಾಷಿಯಂ ಸೈನೈಡ್, ಪೊಟ್ಯಾಷಿಯಂ ಡಿಹೈಡ್ರೋಜನ್ ಫಾಸ್ಫೇಟ್ ಮತ್ತು ನಾನ್ ಅಯೋನಿಕ್ ಡಿಟರ್ಜೆಂಟ್, ಅದ್ರ ಜೊತೆಗೆ ಡಿಸ್ಟಿಲ್ ವಾಟರ್ ಈ ಒಂದು ಡ್ರಾಪ್ಕಿನ್ ಸೊಲ್ಯೂಷನ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಈ ಎರಿಥ್ರೋಸೈಟ್ಸ್ ಏನಿದಾವೆ ಇದು ಪ್ರೊಡ್ಯೂಸ್ ಆಗಬೇಕಾದ್ರೆ ಇದು ಈ ಸೊಲ್ಯೂಷನ್ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, HBನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆವಾಗ ಪೊಟ್ಯಾಷಿಯಂ ಫೆರಿಸೈನೈಡ್ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ದ ಹಿಮೋಗ್ಲೋಬಿನ್ ಟು ಮಿತ್ ಹಿಮೋಗ್ಲೋಬಿನ್. ಈ ಡ್ರಾಪ್ಕಿನ್ ಸೊಲ್ಯೂಷನಲ್ಲಿರುವಂಥ ಪೊಟ್ಯಾಷಿಯಂ ಫೆರಿಸೈನೈಡು ಹಿಮೋಗ್ಲೋಬಿನನ್ನು ಮಿತ್ ಹಿಮೋಗ್ಲೋಬಿನ್ಗೆ ಕನ್ವರ್ಟ್ ಮಾಡುತ್ತೆ. ಈ ಮಿತ್ ಹಿಮೋಗ್ಲೋಬಿನ್ ಏನಾಗುತ್ತೆ ಆಮೇಲೆ ಪೊಟ್ಯಾಷಿಯಂ ಸೈನೈಡ್ ಜೊತೆಗೆ ಕಂಬೈನ್ ಆಗಿಬಿಟ್ಟು ಅದು ಸೈನ್ ಮಿತ್ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಆಗುತ್ತೆ. Okay, first one potassium ferricyanide, it converts hemoglobin to myth hemoglobin, whereas the myth hemoglobin will combine with potassium cyanide and form the cyan myth hemoglobin. ಅದಾದಮೇಲೆ all the hemoglobins present in blood will convert to the cyan myth hemoglobin only. ಎಷ್ಟು ಇದಾವೆ ಹಿಮೋಗ್ಲೋಬಿನ್ದು ಬ್ಲಡ್ ಒಳಗಡೆ ಅವೆಲ್ಲ ಸೈನ್ ಮಿತ್ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿರೋಂಥ ಸೈನ್ ಮಿತ್ ಹಿಮೋಗ್ಲೋಬಿನನ್ನು ಅದರದ್ದು ಸ್ಪೆಕ್ಟೋಫೋಟೋಮೀಟರ್ ಒಳಗಡೆ 540 ನ್ಯಾನೋಮೀಟರ್ ಒಳಗಡೆ ನಾವು ಆಪ್ಟಿಕಲ್ ಡೆನ್ಸಿಟಿನ ನೋಡ್ತೀವಿ. ಸೊ ಇಲ್ಲೇನು ನೋಡ್ತಿದ್ರೆ ನೀವು, ಇದು ಸೈನ್ ಮಿತ್ ಹಿಮೋಗ್ಲೋಬಿನ್ ಮೆಥಡ್ದು ಎಕ್ವಿಪ್ಮೆಂಟು. ಏನಿದು ಎಕ್ವಿಪ್ಮೆಂಟು? ಈ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಕೊಲಿರೋಮೀಟರ್ ಆರ್ ನಾವು ಸ್ಪೆಕ್ಟೋಫೋಟೋಮೀಟರನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ಮೆಥಡ್ಗೆ ನಮ್ಗೆ ಏನೇನು ಬೇಕಪ್ಪ ಅಂತ ಅಂದರೆ ಸಹಲೀಸ್ ಪಿಪೇಟ್ ಬೇಕು, ಓಕೆ, ಅಥವಾ ಪಿಪೇಟ್ ವಿಚ್ ಕ್ಯಾನ್ ಕಂಟೈನ್ 5 ml ಒಂದು ಪಿಪೇಟ್ ಬೇಕು. ಅದ್ರ ಜೊತೆಗೆ ಸಹಲೀಸ್ದು 20 ಮೈಕ್ರೋಲೀಟರ್ ಇರುವಂಥ ಒಂದು ಪಿಪೇಟು, ಫೋಟೋ ಎಲೆಕ್ಟ್ರಿಕ್ ಕೊಲಿರೋಮೀಟರ್ ಆರ್ ಸ್ಪೆಕ್ಟೋಫೋಟೋಮೀಟರ್ ನಮಗೆ ಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಡ್ರಾಪ್ಕಿನ್ ಸೊಲ್ಯೂಷನ್ ಯಾವ ಥರ ಇರುತ್ತೆ, ಸ್ಪೆಕ್ಟೋಫೋಟೋಮೆಟ್ರಿ ಯಾವ ಥರ ಇರುತ್ತೆ, ಮತ್ತು ಮೈಕ್ರೋಪಿಪೇಟ್ ಯಾವ ಥರ ಇರುತ್ತೆ. ಸೊ ಇದು ಸೈನ್ ಮಿತ್ ಹಿಮೋಗ್ಲೋಬಿನ್ದು ಮೆಥಡ್ ಯಾವ ಥರ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು 5 ml ಆಫ್ ಡ್ರಾಪ್ಕಿನ್ ಸೊಲ್ಯೂಷನನ್ನು ತಗೋಬೇಕು. ಒಂದು ಟ್ಯೂಬ್ಗೆ 5 ml ಆಫ್ ಡ್ರಾಪ್ಕಿನ್ ಸೊಲ್ಯೂಷನ್ ತಗೋಬೇಕು. ಆ ಟ್ಯೂಬಲ್ಲಿ ನಾವು 20 ಮೈಕ್ರೋಲೀಟರ್ ಆಫ್ ಬ್ಲಡನ್ನು ಬೈ ಯೂಸಿಂಗ್ HB ಪಿಪೇಟ್ ಆ್ಯಡ್ ಮಾಡಬೇಕು, 20 ಮೈಕ್ರೋಲೀಟರ್. ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಇನ್ವರ್ಟ್ ಮಾಡಿಬಿಟ್ಟು ಸೆವರಲ್ ಟೈಮ್ ಸ್ಟಾಪರ್, ಅದ್ರ ಮೇಲೆ ಟ್ಯೂಬ್ ಮೇಲೆ ಒಂದು ಸ್ಟಾಪರ್ ಅಂತ ಬರುತ್ತೆ ಕ್ಲೋಸ್ ಮಾಡೋದು, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ವರ್ಟ್ ಮಾಡಿ ಸೆವರಲ್ ಟೈಮ್ಸು ಅದನ್ನು 5 ಮಿನಿಟ್ಸ್ ಬಿಡಬೇಕು. ಅಂದರೆ ಮೇಲೆ ಕೆಳಗೆ ಮಾಡಿ 5 ಮಿನಿಟ್ಸ್ ಬಿಡಬೇಕು. ಅದಾದಮೇಲೆ ಟ್ಯೂಬಲ್ಲಿ ಇರುವಂತಹ ಸ್ಯಾಂಪಲನ್ನು ಕುವೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಕುವೇಟ್ ಅದನ್ನು ನಾವು ಸ್ಪೆಕ್ಟೋಫೋಟೋಮೀಟರ್ ಅಥವಾ ಕೊಲಿರೋಮೀಟರ್ ಒಳಗಡೆ ಇಡೋದಕ್ಕೆ ಯೂಸ್ ಮಾಡ್ತೀವಿ. ಅದರದ್ದು ಆಪ್ಟಿಕಲ್ ಡೆನ್ಸಿಟಿನ ಚೆಕ್ ಮಾಡೋದಕ್ಕೆ ಸ್ಯಾಂಪಲ್ನ ಅದರೊಳಗಡೆ ಹಾಕೋದಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಸೊ ಕುವೇಟ್ ಒಳಗಡೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದರದ್ದು ಆಪ್ಟಿಕಲ್ ಡೆನ್ಸಿಟಿ ಅಥವಾ ಅಬ್ಸಾರ್ಬೆನ್ಸ್ ಕೆಪಾಸಿಟಿನ ಸ್ಪೆಕ್ಟೋಫೋಟೋಮೀಟರ್ನ ಆನ್ ಮಾಡಿ 540 ನ್ಯಾನೋಮೀಟರ್ಗೆ ಸೆಟ್ ಮಾಡಿಕೊಂಡು ಅದರದ್ದು ಆಪ್ಟಿಕಲ್ ಡೆನ್ಸಿಟಿನ ರೀಡಿಂಗ್ ತಗೋಬೇಕು. ಬರೀ ಸ್ಯಾಂಪಲ್ ರೀಡಿಂಗ್ ತಗೊಳ್ಳೋದು ಮಾತ್ರ ಅಲ್ಲ, ನಾವು ಡ್ರಾಪ್ಕಿನ್ ಸೊಲ್ಯೂಷನ್ಸ್ದು ಸ್ಟ್ಯಾಂಡರ್ಡ್ ಅಂತಲೂ ಇರುತ್ತೆ. ಒಂದು ಸ್ಯಾಂಪಲ್, ಇನ್ನೊಂದು ಸ್ಟ್ಯಾಂಡರ್ಡ್ದು ಕೂಡ ನಾವು ಆಪ್ಟಿಕಲ್ ಡೆನ್ಸಿಟಿನ ತಗೋಬೇಕಾಗತ್ತೆ. ಯಾಕೆ ಅಂತ ಅಂದರೆ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್. ಸೊ ನಮಗೆ ಗೊತ್ತಾಗಬೇಕು ಅದರದ್ದು ಸ್ಟ್ಯಾಂಡರ್ಡ್ ಎಷ್ಟಿದೆ ಅಂತ. ಆವಾಗ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸೈನ್ ಮಿತ್ ಹಿಮೋಗ್ಲೋಬಿನ್ ಜೊತೆಗೆ ಅದರದ್ದು ರೀಡಿಂಗನ್ನು ಕೊಡ್ಬೋದು. ಸೊ ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನು? ಹಿಮೋಗ್ಲೋಬಿನ್ ಇನ್ ಗ್ರಾಮ್ ಪರ್ DL = optical density of the test sample divided by optical density of the standard. So optical density of the test sample ಎಷ್ಟು ಬಂದಿದೆ, ಅಬ್ಸಾರ್ಬೆನ್ಸು ಕೆಪಾಸಿಟಿ, ಆಮೇಲೆ ಸ್ಟ್ಯಾಂಡರ್ಡ್ ಎಷ್ಟು ಬಂದಿದೆ ಅದನ್ನು ನಾವು ನೀಟಾಗಿ, ಆಮೇಲೆ ಕಾನ್ಸಂಟ್ರೇಷನ್ ಆಫ್ ದ ಸ್ಟ್ಯಾಂಡರ್ಡ್
ಇಂಟು ಕಾನ್ಸಂಟ್ರೇಷನ್ ಆಫ್ ಸ್ಟ್ಯಾಂಡರ್ಡ್. ಇದನ್ನು ನೀಟಾಗಿ ಅದರದ್ದು ಜಾಗದಲ್ಲಿ ನಾವು ರೀಡಿಂಗನ್ನು ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಹಿಮೋಗ್ಲೋಬಿನ್ದು ವ್ಯಾಲ್ಯೂ ಸಿಗತ್ತೆ. ಸೊ ಇದರದೊಂದು ಗ್ರಾಫ್ ಕೂಡ ನಾವು ರೆಡಿ ಮಾಡ್ಕೋಬೋದು. ಗ್ರಾಫನ್ನು ಲಾರ್ಜ್ ನಂಬರ್ ಸ್ಯಾಂಪಲ್ಸ್ ಏನಾದರೂ ಯೂಸ್ ಮಾಡಿದೀವಪ್ಪ ಅಂತ ಅಂದರೆ, ಆಮೇಲೆ HB ಕಾನ್ಸಂಟ್ರೇಷನ್ ಆನ್ ಹಾರಿಜಾಂಟಲ್ ಆ್ಯಕ್ಸಿಸ್ ಆ್ಯಂಡ್ ಅಬ್ಸಾರ್ಬೆನ್ಸ್ ಇನ್ ದ ವರ್ಟಿಕಲ್ ಆ್ಯಕ್ಸಿಸ್, ಅದು ಒಂದು ಗ್ರಾಫ್ ರೆಡಿ ಮಾಡ್ಕೋಬೋದು. ಬಟ್ ಇಟ್ಸ್ ನಾಟ್ ನೆಸೆಸರಿ ಇನ್ ದ ಸಿಂಗಲ್ ಸ್ಪೆಸಿಮನ್ ಸ್ಯಾಂಪಲ್. ಓಕೆ, ನಾವು ಇನ್ ಕೇಸ್ 100 ಅಥವಾ 10-20 ಸ್ಯಾಂಪಲ್ಸ್ ಯೂಸ್ ಮಾಡ್ತಿದ್ದೀವಪ್ಪ ಅಂತ ಅಂದಾಗ ಎಕ್ಸ್ಟ್ರಾಪುಲೇಟ್ ಆಗಿ ನಾವು ಒಂದು ಗ್ರಾಫನ್ನು ಕೂಡ ಹಾಕೋಬೋದು. ಸೊ ಸೈನ್ ವಿತ್ ಹಿಮೋಗ್ಲೋಬಿನ್ ಮೆಥಡ್ದು ಅಡ್ವಾಂಟೇಜಸ್ ಏನು? ಸೊ ಸೈನ್ ವಿತ್ ಹಿಮೋಗ್ಲೋಬಿನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಎಲ್ಲ ಟೈಪ್ ಹಿಮೋಗ್ಲೋಬಿನ್ ಎಕ್ಸೆಪ್ಟ್ ಸೆಲ್ಫ್ ಹಿಮೋಗ್ಲೋಬಿನ್ ಬಿಟ್ಟು ಮಿಕ್ಕಿದ ಎಲ್ಲ ಟೈಪ್ ಹಿಮೋಗ್ಲೋಬಿನ್ ಇದು ಸೈನ್ ವಿತ್ ಹಿಮೋಗ್ಲೋಬಿನ್ಗೆ ಕನ್ವರ್ಟ್ ಮಾಡುತ್ತೆ ಫಸ್ಟು. ಅದು ಬಿಟ್ಟರೆ ಇದನ್ನು ವಿಜುವಲ್ ಎರರ್ ಇದರಲ್ಲಿ ಏನೂ ಇರಲ್ಲ, ಕಲರ್ ಮ್ಯಾಚ್ ಮಾಡ್ಬೇಕನ್ನೋದಿರಲ್ಲ. ಬಿಕಾಸ್ ಇಲ್ಲಿ ಸ್ಪೆಕ್ಟ್ರೋಫೋಟೋಮೀಟರ್ ಇದರದ್ದು ಆಪ್ಟಿಕಲ್ ಡೆನ್ಸಿಟಿನ ಅಥವಾ ಕಲರ್ ಅಬ್ಸಾರ್ಬೆನ್ಸ್ ಕೆಪಾಸಿಟಿನ ಇಲ್ಲಿ ನೋಟ್ ಮಾಡುತ್ತೆ. ಆಮೇಲೆ ಸೈನ್ ವಿತ್ ಹಿಮೋಗ್ಲೋಬಿನ್ ಸೊಲ್ಯೂಷನ್ ಏನಿದೆ, ಇಟ್ ಈಸ್ ಸ್ಟೇಬಲ್. ಇದರೊಳಗಡೆ ಎನಿ ಕೈಂಡ್ ಆಫ್ ಕಲರ್ ಫೇಡ್ ಆಗುತ್ತೆ ಅಥವಾ ಟೈಮ್ ಬಿಟ್ಟರೆ ಏನಾದರೂ ಇದು ರಿಯಾಕ್ಷನ್ ಜಾಸ್ತಿ ಆಗ್ಬೋದು. ನೋ, ಆ ಥರ ಯಾವುದೇ ರೀತಿಯಾಗಿರುವಂತಹ ಇದರಲ್ಲಿ ಪಾಯಿಂಟ್ಸ್ ಬರಲ್ಲ. ಅದಾದಮೇಲೆ ಅಬ್ಸರ್ಬೆನ್ಸ್ ಮೇ ಬಿ ಮೆಜರ್ಡ್ ಸೂನ್ ಆಫ್ಟರ್ ದ ಡೈಲ್ಯೂಷನ್ ಮಾಡಿದ ತಕ್ಷಣವೇ ಕೂಡ ನಾವು ಅಬ್ಸರ್ಬೆನ್ಸನ್ನು ನೋಡಬಹುದು. ಆಮೇಲೆ ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡೈರೆಕ್ಟಾಗಿ ಇದರದ್ದು ಒಂದು ಸ್ಟೇಬಲ್ ರೆಫರೆನ್ಸ್ ಸ್ಟ್ಯಾಂಡರ್ಡನ್ನು ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡ್ಬಿಟ್ಟು ಕೂಡ ನಾವು ಈ ಟೆಸ್ಟನ್ನು ಮಾಡಬಹುದು. ಸೊ ಇದರದ್ದು ಅಡ್ವಾಂಟೇಜ್ ಜೊತೆಗೆ ಇದರದ್ದು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಏನಪ್ಪ ಈ ಡಿಸ್ಅಡ್ವಾಂಟೇಜಸ್ ಅಂತ ಅಂದರೆ, ಈ ಬ್ಲಡ್ ಏನಿದೆ ಇದನ್ನು ನಾವು ಡೈಲ್ಯೂಟ್ ಮಾಡ್ತೀವಿ, ಆ ಡೈಲ್ಯೂಷನ್ ಕಂಪ್ಲೀಟಾಗಿ ಆಗೋದನ್ನು ನಾವು ಎನ್ಶೋರ್ ಮಾಡಬೇಕು. ಬ್ಲಡ್ಡು ಆ ಡ್ರಾಪ್ಕಿನ್ ಸೊಲ್ಯೂಷನ್ ಜೊತೆಗೆ ಡೈಲ್ಯೂಟ್ ಆಗಿದೆಯೋ ಇಲ್ವೋ, ಕಂಪ್ಲೀಟಾಗಿ ಡೈಲ್ಯೂಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಎನ್ಶೋರ್ ಮಾಡಬೇಕು. ಆಮೇಲೆ ಈ ಒಂದು ಡ್ರಾಪ್ಕಿನ್ ಸೊಲ್ಯೂಷನ್ ಏನಿದೆ, ಈ ಡ್ರಾಪ್ಕಿನ್ ಸೊಲ್ಯೂಷನನ್ನು ನಾವು ಮೌತಿಂದ ಪಿಪೆಟ್ ಮಾಡಬಾರ್ದು. ಬಿಕಾಸ್ ಈ ಡ್ರಾಪ್ಕಿನ್ ಸೊಲ್ಯೂಷನ್ ಇಟ್ ಮೈಟ್ ಬಿ ಪಾಯ್ಸನಸ್ ಸಬ್ಸ್ಟೆನ್ಸ್. ಯಾಕೆ? ಈ ಡ್ರಾಪ್ಕಿನ್ ಸೊಲ್ಯೂಷನ್ ಒಳಗಡೆ ನಾವು ಏನು ಯೂಸ್ ಮಾಡ್ತಿದ್ದೀವಿ, ಪೊಟ್ಯಾಷಿಯಂ ಸೈನೈಡ್. ಪೊಟ್ಯಾಷಿಯಂ ಸೈನೈಡ್ ಇದೇನಿದೆ ಇದು ಹೈಲಿ ಪಾಯ್ಸನಸ್ ಸಬ್ಸ್ಟೆನ್ಸ್. ಸೊ ಅದಕ್ಕೆ ಮೌತಿಂದ ಪಿಪೆಟ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಮೌತಿಂದ ಬಾಯಿ ಒಳಗಡೆ ಹೋಗಿ ಏನಾದರೂ ಕಾನ್ಸಿಕ್ವೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಮೌತ್ ಪಿಪೆಟನ್ನು ಮಾಡಬಾರ್ದು. ಸೊ ಪಿಪೆಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಅದ್ರ ಜೊತೆಗೆ ಇದು ಬ್ಲಡ್ ಏನಿದೆ ಇದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಏನು ಕನ್ವರ್ಟ್ ಮಾಡುತ್ತೆ ಸೈನ್ ವಿತ್ ಹಿಮೋಗ್ಲೋಬಿನ್ಗೆ, ಇದು ಸ್ವಲ್ಪ ಸ್ಲೋ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಅಬ್ನಾರ್ಮಲ್ ಪ್ಲಾಸ್ಮಾ ಪ್ರೋಟೀನ್ ಅದೇನಿದೆ, ಪ್ಲಾಸ್ಮಾ ಪ್ರೋಟೀನ್ ಏನಿರ್ತವೆ ನಮ್ಮ ಬ್ಲಡ್ಡಲ್ಲಿ, ಅದು ಈ ಒಂದು ಟರ್ಬಿಡಿಟಿನ ಫಾರ್ಮ್ ಮಾಡಿಬಿಟ್ಟು ಕಲರ್ ಅಬ್ಸಾರ್ಬೆನ್ಸ್ ಮಾಡೋಂಥ ಕೆಪಾಸಿಟಿನ ರೆಡ್ಯೂಸ್ ಮಾಡಬಹುದು. ಸೊ ಇದೆಲ್ಲ ಈ ಒಂದು ಮೆಥಡ್ಸ್ದು ಡಿಸ್ಅಡ್ವಾಂಟೇಜಸ್. ಸೊ ಇವಾಗ ನಾವೇನು ಮಾತಾಡಿದ್ವಿ, ಇದೆಲ್ಲ ಒಂದು ಮ್ಯಾನ್ಯುವಲ್ ಮೆಥಡ್ಸ್. ಯಾವುದು ಅಸಾಲಿಸ್ ಅಸಿಡಿಮ್ಯಾಟಿನ್ ಮೆಥಡ್ ಆಗಿರ್ಬೋದು, ಆಕ್ಸಿಮೋಗ್ಲೋಬಿನೋಮೀಟರ್ ಆಗಿರ್ಬೋದು, ಅಥವಾ ಸೈನ್ ವಿತ್ ಹಿಮೋಗ್ಲೋಬಿನ್ ಮೆಥಡ್ ಆಗಿರ್ಬೋದು, ಸ್ಪೆಸಿಫಿಕ್ ಗ್ರಾವಿಟಿ ಮೆಥಡ್ ಆಗಿರ್ಬೋದು, ಇದೆಲ್ಲ ಬಂದ್ಬಿಟ್ಟು ಮ್ಯಾನ್ಯುವಲ್ ಮೆಥಡ್. ಸೊ ಇವಾಗಿನ ಟೈಮ್ ಪೀರಿಯಡಲ್ಲಿ, ಇವತ್ತಿನ ಜನ್ರೇಷನಲ್ಲಿ ನಾವು ಮ್ಯಾನ್ಯುವಲ್ ಮೆಥಡ್ ಮಾಡೋದಕ್ಕಿಂತ ಮುಂಚೆನೇ ಒಂದು ನಿಮಿಷದಲ್ಲಿ ನಮ್ಗೆ ರಿಸಲ್ಟ್ ಬರುತ್ತೆ. ಅದು ಆಟೋಮೇಟೆಡ್ ಬ್ಲಡ್ ಕೌಂಟ್ ಮೆಥಡಲ್ಲಿ. ಓಕೆ, ಆಟೋಮೇಟೆಡ್ ಮೆಥಡ್ ಒಳಗಡೆ. ಯಾಕೆ? ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಇಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿದ್ದೀವಿ. ಯಾಕೆ? ಬಿಕಾಸ್ ಇದರೊಳಗಡೆ ಮಾಡಿಫಿಕೇಷನ್ ಆಗಿರೋಂಥ ಸೈನ್ ಹಿಮೋಗ್ಲೋಬಿನನ್ನು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಈ ಮೇಜರ್ಮೆಂಟ್ ಏನು ಮಾಡ್ತೀವಿ, ಇದರದ್ದು ವೇವ್ ಲೆಂತನ್ನು ಅದೇ ಇನ್ಸ್ಟ್ರೂಮೆಂಟು ಮೇಜರ್ ಮಾಡ್ಕೊಂಡ್ಬಿಟ್ಟು ನಮಗೆ ಈಸಿಯಾಗಿ ಡೈರೆಕ್ಟ್ ರಿಸಲ್ಟನ್ನು ಕೊಡೋ ಕೆಪಾಸಿಟಿ ಇವಾಗಿನ ಇರೋವಂತಹ ಇನ್ಸ್ಟ್ರೂಮೆಂಟ್ಸಲ್ಲಿದೆ. ಸೊ ಇವು ಇನ್ಸ್ಟ್ರೂಮೆಂಟ್ಸ್ ಅಪ್ಪ? ಈ ಇನ್ಸ್ಟ್ರೂಮೆಂಟ್ಸ್ ಒಳಗಡೆ 3 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಮತ್ತು
5 ಪಾರ್ಟ್ಸ್ ಡಿಫ್ರೆನ್ಷಿಯಲ್ ಅನಲೈಸರ್ ಅಂತ 2 ಅನಲೈಸರ್ಸ್ ಬರುತ್ತೆ. ಏನು ಈ 3 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಅಂತ ಅಂದರೆ ಇದರೊಳಗಡೆ ನಾವು MCV, MCHC, MCV ಅಂದರೆ ಮೀನ್ ಸೆಲ್ ಕಾರ್ಪಸ್ಕ್ಯುಲರ್ ವ್ಯಾಲ್ಯೂಮ್, MCHC ಅಂದರೆ ಮೀನ್ ಸೆಲ್ ಕಾರ್ಪಸ್ಕ್ಯುಲರ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್, ಅದೇ ಥರ ಹಿಮ್ಯಾಟೋಕ್ರೈಟ್, PCV ಪ್ಯಾಕ್ ಸೆಲ್ ವ್ಯಾಲ್ಯೂಮ್, ಪ್ಲೇಟ್ಲೆಟ್ ಕೌಂಟ್, ಇದನ್ನೆಲ್ಲ ನೋಡ್ಬೋದು. ಇದರೊಳಗಡೆ 2 ಚೇಂಬರ್ಸ್ ಇರ್ತವೆ, ಒಂದು ಹಿಮೋಗ್ಲೋಬಿನ್ ಮತ್ತು WBC ಚೇಂಬರ್, ಇನ್ನೊಂದು RBC ಮತ್ತು ಪ್ಲೇಟ್ಲೆಟ್ ಚೇಂಬರ್. ಸೊ ಈ 3 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಯೂಸ್ ಮಾಡಿಬಿಟ್ಟು ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು 5 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಅಂತ ಸಿಗತ್ತೆ ಮಾರ್ಕೆಟಲ್ಲಿ. ಸೊ ಈ 5 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ಲಿ ನಾವು ಈ 3 ಪಾರ್ಟಲ್ಲಿ ನಾವು ಏನೇನು ನೋಡ್ಬೋದು, ಬರೀ HB, WBC, RBC, ಪ್ಲೇಟ್ಲೆಟ್. ಬಟ್ ಈ 5 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ಲಿ ನಾವು ನ್ಯೂಟ್ರೋಫಿಲ್, ಈಸ್ನೋಫಿಲ್, ಬೇಸೋಫಿಲ್, ಲಿಂಫೋಸೈಟ್ಸ್, ಮೋನೋಸೈಟ್ಸ್ ಪ್ರತಿಯೊಂದು, ಆಮೇಲೆ ಇದು ಪ್ಲೇಟ್ಲೆಟ್ ಕೌಂಟ್ ಅಕ್ಯುರೇಟ್ ರಿಸಲ್ಟ್, ರೆಡ್ ಸೆಲ್ದು ಅಕ್ಯುರೇಟ್ ರಿಸಲ್ಟ್, ರೆಟಿಕ್ಯುಲರ್ ಸೈಟ್ಸ್, ಆಮೇಲೆ ಇಮ್ಮೆಚೂರ್ ಪ್ಲೇಟ್ಲೆಟ್ ಕೌಂಟ್, ಪ್ರತಿಯೊಂದರದ್ದು ಕೌಂಟ್ ಕೂಡ ಈ 5 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಕೊಡುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಆಕ್ಸ್ ಹಿಮೋಗ್ಲೋಬಿನ್ ಮೆಥಡ್. ಸೊ ಆಕ್ಸ್ ಹಿಮೋಗ್ಲೋಬಿನ್ ಮೆಥಡ್ ಏನಪ್ಪ ಅಂತಂದರೆ ಬ್ಲಡನ್ನು ಮಿಕ್ಸ್ ಮಾಡೋದು ಯಾವುದ್ರ ಜೊತೆಗೆ, ವೀಕ್ ಅಮೋನಿಯಾ ಸೊಲ್ಯೂಷನ್ ಜೊತೆಗೆ, ವೀಕ್ ಇರುವಂಥ ಅಮೋನಿಯಾ ಸೊಲ್ಯೂಷನ್ ಜೊತೆಗೆ ಬ್ಲಡನ್ನು ಮಿಕ್ಸ್ ಮಾಡಿ ಅದರದ್ದು ಅಬ್ಸಾರ್ಬೆನ್ಸನ್ನು ಸ್ಟ್ಯಾಂಡರ್ಡ್ ಜೊತೆಗೆ ನಾವು ನೋಡೋದು ಅಥವಾ ಕಂಪೇರ್ ಮಾಡೋದು. ಇದು ತುಂಬ ರ್ಯಾಪಿಡ್, ಸಿಂಪಲ್ ಆಗಿ ಯೂಸ್ ಮಾಡುವಂಥದ್ದು. ಆಮೇಲೆ ಸೊಲ್ಯೂಷನ್ ಏನಿದೆ, ಈ ಸೊಲ್ಯೂಷನ್ನು ಅವೈಲೇಬಲ್ ಇರುವಂಥದ್ದು. ಓಕೆ, ಸೊ ಆಕ್ಸ್ ಹಿಮೋಗ್ಲೋಬಿನ್ ಮೆಥಡಲ್ಲೂ ಕೂಡ ನಾವು ಹಿಮೋಗ್ಲೋಬಿನ್ ಎಸ್ಟಿಮೇಷನನ್ನು ಮಾಡ್ಬೋದು. ಬಟ್ ಇವತ್ತಿನ ಒಂದು ಟೈಮ್ ಪೀರಿಯಡಲ್ಲಿ ಸುಮಾರಷ್ಟು ಜನ ಯೂಸ್ ಮಾಡ್ತಿರೋದು ಫುಲ್ಲಿ ಆಟೋಮೇಟೆಡ್ ಅಥವಾ ಆಟೋಮೇಟೆಡ್ ಅನಲೈಸರ್, ಅದರಲ್ಲೂ 3 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಆಗಿರ್ಬೋದು ಅಥವಾ 5 ಪಾರ್ಟ್ ಡಿಫ್ರೆನ್ಷಿಯಲ್ ಅನಲೈಸರ್ ಆಗಿರ್ಬೋದು. ಇಲ್ಲಪ್ಪ ಅಂತ ಅಂದರೆ ಅವರು ಸುಮಾರಷ್ಟು ಜನ ಕ್ರಾಸ್ ವೆರಿಫೈ ಮಾಡೋದಕ್ಕೋಸ್ಕರ ಮಷೀನಲ್ಲಿ ಬಂದಿರೋ ರಿಸಲ್ಟ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಾವು ನೋಡೋದಕ್ಕೋಸ್ಕರ ನಾವು ಮಾಡುವಂಥ ಮೆಥಡ್ ಇನ್ನೊಂದು ಯಾವುದಪ್ಪ ಅಂತಂದರೆ ಅದು ಸಹಲೀಸ್ ಆ್ಯಸಿಡ್ ಹಿಮ್ಯಾಟಿನ್ ಮೆಥಡ್. ಸೊ ಈ ಒಂದು ಮೆಥಡು ಕೂಡ ಅಷ್ಟೇ, ಇಲ್ಲೂ ಕೂಡ ಇದನ್ನು ನಾವು ರುಟೀನ್ಲಿ ನಮ್ಮ ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ. ಸೊ ಯಾರಾದರೂ DMLT ಅಥವಾ BSMLT ಇಂದ ನೀವು ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಪ್ಪ ಅಂತ ಅಂದರೆ ಈ ನಿಮಗೆ ಸಹಲೀಸ್ ಹಿಮೋಗ್ಲೋಬಿನ್ ಮೆಥಡ್ ಮತ್ತು ಸೈನ್ಮೆತ್ ಹಿಮೋಗ್ಲೋಬಿನ್ ಮೆಥಡ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ಯಾರಿಗಾದರೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ಗೆ ಸಂಬಂಧಪಟ್ಟಂಗೆ ನೋಟ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ನೋಟ್ಸನ್ನು ಶೇರ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.